ನಾನೆಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ಸೊ ಹೋದ ಕ್ಲಾಸ್ ಒಳಗೆ ನಾನು ನಿಮಗೆ ಜಾಗ್ರಫಿ ಒಳಗೆ ಮೊದಲ ವಿಡಿಯೋ ಮಾಡಿದ್ದೆ. ರೈಟ್, ಆ ವಿಡಿಯೋದೊಳಗೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ. ವಾಟ್ ಯು ಮೀನ್ ಬೈ ಜಾಗ್ರಫಿ ಅಂದ್ರೆ ಏನು, ಜಾಗ್ರಫಿಯನ್ನ ಯಾಕೆ ಓದಬೇಕು, ಅಥವಾ ಜಾಗ್ರಫಿ ಒಳಗೆ ಓಕೆ ವಾಟ್ ಟು ಸ್ಟಡಿ, ಏನು ಓದಬೇಕು ಅನ್ನೋದನ್ನ ಬ್ರೀಫ್ ಆಗಿ ಹೇಳಿದ್ದೆ ನಿಮಗೆ. ಕ್ಲಿಯರ್? ರೈಟ್. ಹಾಗಾದ್ರೆ ಈ ಸೆಷನ್ ಇಂದ ನಾವೇನ್ ಮಾಡೋಣ ಅಂತಂದ್ರೆ ಜಾಗ್ರಫಿಯನ್ನ ಇನ್ ಡೀಟೇಲ್ ಆಗಿ ಕಲಿತಾ ಹೋಗೋಣ ಅಂತ. ರೈಟ್. ಹಾಗಾದ್ರೆ ಯಾವುದೇ ಸಬ್ಜೆಕ್ಟ್ ಅನ್ನ ನೀವು ಕಲಿಯಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ಅದರ ಫೌಂಡೇಶನ್. ಯಾಕಂದ್ರೆ ಫೌಂಡೇಶನ್ ಹೆಂಗಂದ್ರೆ ಒಂದು ಮನಿ ಕಟ್ಟಕ್ಕೆ ಹೆಂಗೆ ಪಿಲ್ಲರ್ಸ್ ಬಹಳ ಮ್ಯಾಟರ್ ಆಗ್ತಾವಲ್ಲ, ಅಥವಾ ಫೌಂಡೇಶನ್ ಮ್ಯಾಟರ್ ಆಗುತ್ತಲ್ಲ, ಹಂಗೆ ಒಂದು ಸಬ್ಜೆಕ್ಟ್ ಅನ್ನ ಕಲಿಯಕ್ಕೆ ಕೂಡ ಫೌಂಡೇಶನ್ ಬಹಳ ಮ್ಯಾಟರ್ ಆಗ್ತದೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಇವತ್ತಿನ ಕ್ಲಾಸ್ ಇಂದ ನಿಮಗೆ ಫಸ್ಟ್ ವಿಲ್ ಫೋಕಸ್ ಮೋರ್ ಆನ್ ಯಾವ್ದ್ರ ಮೇಲೆ ಅಂದ್ರೆ ಫೌಂಡೇಶನ್ ಮೇಲೆ ನಾನು ನಿಮಗೆ ಫೋಕಸ್ ಮಾಡ್ತೀನಿ. ದ ಫೌಂಡೇಶನ್. ಫೌಂಡೇಶನ್ ಇಸ್ ನಥಿಂಗ್ ಬಟ್ ಎ ಬೇಸಿಕ್ ಅಂತ ನೋಡ್ರಿ ಅಷ್ಟೇ. ಏನಾಗಿದ್ರೆ ಫೌಂಡೇಶನ್ ಇಸ್ ನಥಿಂಗ್ ಬಟ್ ಎ ಬೇಸಿಕ್ ಅಂತ. ಹಾಗಿದ್ರೆ ನಾವು ಏನೇನು ಡಿಸ್ಕಷನ್ ಮಾಡಬೇಕು ಅಂದ್ರೆ ನೋಡಿ, ಒನ್ ಬೈ ಒನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವಿರೋದೆಲ್ಲಪ್ಪ ಯೂನಿವರ್ಸ್. ಕರೆಕ್ಟಾ? ಎಸ್. ನೋಡಿ, ಆಗಿದ್ರೆ ಯೂನಿವರ್ಸ್. ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ. ಯೂನಿವರ್ಸ್ ಆಗಿದೆ. ಯೂನಿವರ್ಸ್ ಯಾವ್ದ್ರಿಂದ ಆಗೈತಪ್ಪ? ಯೂನಿವರ್ಸ್ ಅಲ್ಲಿ ಏನಿದಾವಪ್ಪ? ಗ್ಯಾಲಕ್ಸೀಸ್, ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿಂದ ಆಗೈತಾ? ಹಾಗಾದ್ರೆ ಗ್ಯಾಲಕ್ಸಿಗಳನ್ನ ಏನಿಂದ ಕೂಡಿದಾವೆ? ಏನಿಂದ ಆಗಿದಾವೆ? ಬಿಲಿಯನ್ಸ್ ಆಫ್ ಸ್ಟಾರ್ಸ್. ಹೇಳ್ತೀರಾ? ಈ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಎಸ್, ಒಂದು ಸ್ಟಾರ್ ಇದೆ. ನಾವು ನಮ್ಮ ಸ್ಟಾರ್ ಸಿಸ್ಟಮ್, ಯಾಕಂದ್ರೆ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಹೇಳ್ತಾ ಇರೋದ್ರಿಂದ ನಾವು ಒಂದು ಸ್ಟಾರ್ ಸಿಸ್ಟಮ್ ಬಗ್ಗೆ ಓದಬೇಕಾಗುತ್ತೆ. ಅದೇ ಸ್ಟಾರ್ ಸಿಸ್ಟಮ್ ಯಾರು ಅಂದ್ರೆ ನಿಮ್ಮೆಲ್ಲರ ಸನ್ ಸಿಸ್ಟಮ್. ಓಕೆ, ಸನ್ ಸಿಸ್ಟಮ್ ಅಂದ್ರೂ ಅದೇ. ಇದನ್ನ ನಾವೆಲ್ಲರೂ ಕೂಡ ಸೋಲಾರ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಕರೆಕ್ಟಾ? ಸನ್ ಸಿಸ್ಟಮ್ ಅಂದ್ರೂ ಅದೇ, ಅಥವಾ ಸೋಲಾರ್ ಸಿಸ್ಟಮ್ ಅಂದ್ರೂ ಕೂಡ ಅದೇ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಾಗಿದ್ರೆ ಯೂನಿವರ್ಸ್ ಅಲ್ಲಿ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಒಳಗೆ ನಮ್ದು ಒಂದು ಮಿಲ್ಕಿ ವೇ ಒಳಗೆ ಎಸ್ ಒಂದು ಸ್ಟಾರ್ ಬಗ್ಗೆ ಓದಬೇಕು, ಸನ್ ಸಿಸ್ಟಮ್. ಇದೇ ನಮ್ಮ ಎಂಟೈರ್ ಜಾಗ್ರಫಿ ನಾವು ಫೋಕಸ್ ಮಾಡೋದು. ಎರಡೇ ಪಾಯಿಂಟ್ ಕ್ವೆಶ್ಚನ್ ಮಾರ್ಕ್ ಆಗ್ತದೆ ಸರ್. ವಾಟ್ ಯು ಮೀನ್ ಬೈ ಸಿಸ್ಟಮ್ ಆಫ್ ಸನ್? ಹಾಗೆ ಸನ್ ಸಿಸ್ಟಮ್ ಅಂದ್ರೆ ಏನಂತ ನನಗೆ ಕೇಳಿದ್ರೆ, ಸನ್ ಸಿಸ್ಟಮ್ ಯಾವಾಗ ಒಂದು ನೆನಪಿಟ್ಕೊಳ್ಳಿ. ಓಕೆ, ಎಕನಾಮಿ ಇಸ್ ಅ ಸಿಸ್ಟಮ್, ಎನ್ವಿರಾನ್ಮೆಂಟ್ ಇಸ್ ಅ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್. ಇದ್ರ ಸಿಸ್ಟಮ್ ಮೀನ್ಸ್ ಇಟ್ ಮಸ್ಟ್ ಎನ್ಕಂಪಾಸ್ ವಿತ್ ಸಮ್ ಕಾಂಪೋನೆಂಟ್ಸ್. ಕೆಲವೊಂದು ವಿಭಾಗಗಳನ್ನ ಏನು ಹೊಂದಿರಬೇಕಿದು? ಕಾಂಪೋನೆಂಟ್ಸ್ ಗಳನ್ನ ಹೊಂದಿರಬೇಕು. ಹಾಗಾದ್ರೆ ಅದೇ ರೀತಿ ಇಲ್ಲಿ ಯಾವುದು ಸನ್ ಸಿಸ್ಟಮ್ ನ ಕಾಂಪೋನೆಂಟ್ಸ್ ಯಾವ್ದಪ್ಪ ಅಂತ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ ಫಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದೇ ನಿಮ್ಮೆಲ್ಲರ ಪ್ಲಾನೆಟ್ಸ್ಗಳು, ಗ್ರಹಗಳು ಅಂತ ಹೇಳಿ ಕರಿತೀವಿ. ಓಕೆ, ಫಸ್ಟ್ ಬರ್ತಕ್ಕಂಥದ್ದು ಯಾವುದಲ್ಲಿ? ಗ್ರಹಗಳು. ರೈಟ್. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಗ್ರಹಗಳಕ್ಕಿಂತ ಮಾಸ್ ಅನ್ನ ಕಮ್ಮಿ ಹೊಂದಿರತಕ್ಕಂತಹ ನಿಮ್ಮೆಲ್ಲರ ಡ್ವಾರ್ಫ್ ಪ್ಲಾನೆಟ್ಸ್ಗಳು. ರೈಟ್, ಕುಬ್ಜ ಗ್ರಹಗಳು ಅಂತ ಹೇಳಿ ಕರಿತೀವಿ. ಅದಾದ ನಂತರ ಬರ್ತಕ್ಕಂಥವೇ ನಿಮ್ಮೆಲ್ಲರ ಕಾಮೆಟ್ಸ್, ಅಥವಾ ಅವುಗಳ ಧೂಮಕೇತುಗಳು ಅಂತ ಹೇಳಿ ಕರಿತೀವಿ. ಅದಾದ ನಂತರ ಬರ್ತಕ್ಕಂಥವೇ ನಿಮ್ಮೆಲ್ಲರ ಅಸ್ಟರಾಯ್ಡ್ಸ್ಗಳು. ಅಸ್ಟರಾಯ್ಡ್ಸ್ ಅಂತ ಅಂದ್ರೆ ನಾವೇಂತ ಕರಿತೀವಿ ಹಾಗಿದ್ರೆ? ಓಕೆ, ನಾವು ಕ್ಷುದ್ರ ಗ್ರಹಗಳು ಅಂತ ಹೇಳಿ ಕರಿತೀವಿ. ಅದಾದ ನಂತರ ಬರ್ತಕ್ಕಂಥದ್ದೇ ನಿಮ್ಮೆಲ್ಲ ಉಲ್ಕೆಗಳು, ಅಥವಾ ಮಿಟಿಯೋರಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇವೆಲ್ಲವನ್ನ ಸೇರಿ ನಾವೇನಂತ ಕರಿತೀವಿ ಅಂದ್ರೆ ಒಂದು ಸೋಲಾರ್ ಸಿಸ್ಟಮ್ ಅಥವಾ ಸನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಆಮೇಲೆ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಗೊತ್ತಾಯ್ತು ನಮಗೆ ಎರಡನೇ ಇಂಪಾರ್ಟೆಂಟ್ ಬೇಸಿಕ್. ಥರ್ಡ್ ಇಂಪಾರ್ಟೆಂಟ್ ಬೇಸಿಕ್ ಏನಪ್ಪಾ ಅಂತ ಅಂದ್ರೆ, ಹಾಗಾದ್ರೆ ಈ ಸ್ಟಾರ್ ಆಗ್ಲಿಕ್ಕೆ ಕಾರಣ ಏನು? ಹೌದಲ್ಲ? ಯಾಕಂದ್ರೆ ನಾವು ಈ ನಮ್ಮ ಭೂಮಿ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಸೂರ್ಯನ ಬಗ್ಗೆ ಗೊತ್ತಿರಬೇಕು. ಹಾಗೆ ಸೂರ್ಯನ ಬಗ್ಗೆ ಗೊತ್ತಿರಬೇಕು ಅಂತ ಅಂದ್ರೆ ನಾವು ಇವು ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಿದ್ರೆ ಈ ಸನ್ ಹೆಂಗ್ ಫಾರ್ಮ್ ಆಗಿದೆ ಅಂತ ನಾವು ನೋಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ನಾವು ಹೇಳ್ಬೇಕಾಗ್ತದೆ. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ತಗೊಳ್ಳೋಣ ಅಂದ್ರೆ, ರೈಟ್, ದ ಮೇನ್ ಸೋರ್ಸ್ ಆಫ್ ಹೀಟ್. ಓಕೆ, ಸ್ಟಾರ್ ಅಥವಾ ಸನ್ ಒಳಗೆ ಯಾವುದು ಅಂತ ಕೇಳಿದ್ರೆ, ಎಸ್, ಬೈಜಿಕ ನ್ಯೂಕ್ಲಿಯರ್ ಫ್ಯೂಷನ್, ಬೈಜಿಕ ಸಮ್ಮಿಲನ ಅಂತ ಹೇಳಿ ಕರಿತೀವಿ ಫಸ್ಟ್. ಹಾಗಾದ್ರೆ ಫ್ಯೂಷನ್ ಆಗ್ಲಿಕ್ಕೆ ಓಕೆ ದ ಮೇನ್ ರೈಟ್ ಫ್ಯೂಲ್ ಯಾವುದು ಅಂತ ಕೇಳಿದ್ರೆ, ದ ಮೇನ್ ಫ್ಯೂಲ್ ಈಸ್ ನಥಿಂಗ್ ಬಟ್ ನಮ್ಮ ಹೈಡ್ರೋಜನ್. ಏನಾಗಿದ್ರೆ ಹೈಡ್ರೋಜನ್. ಹಾಗಾದ್ರೆ ಎಲ್ಲಿವರೆಗೂ ಹೈಡ್ರೋಜನ್ ಇರ್ತದ ಅಲ್ಲಿವರೆಗೂ ಫ್ಯೂಷನ್ ಇರ್ತದ ಅಂತ ಹೇಳಿ ಗೊತ್ತಿರಬೇಕು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಅಂದ್ರೆ, ರೈಟ್, ಹಾಗಾದ್ರೆ ಈ ಹೈಡ್ರೋಜನ್ ಸೇರ್ಕೊಂಡು ಏನಾಗುತ್ತಾಗಿರೋದು? ಇಟ್ ಬಿಕಮ್ಸ್ ದಿ ಹೀಲಿಯಂ, ದಟ್ ಈಸ್ ನಥಿಂಗ್ ಬಟ್ ಆಫ್ ಯೋರ್ ಫ್ಯೂಷನ್ ಆಗ್ತಾ ಇದೆ, ಗೊತ್ತಿರಬೇಕು. ಹಾಗಾದ್ರೆ ಈ ಹೀಲಿಯಂ ಅಥವಾ ಫ್ಯೂಷನ್ ಆಗೋದು ಹೈಡ್ರೋಜನ್ ಅಯಾನ್ಸ್ ನ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ ಅನ್ನೋದು ಕೂಡ ಗೊತ್ತಿದೆ ನಿಮಗೆ. ಕ್ಲಿಯರ್? ಅದೇ ತರನಾಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ರೈಟ್, ಆಲ್ರೆಡಿ ಒಂದು ಸ್ಟಾರ್ ಸಿಸ್ಟಮ್ ಇದೆ. ರೈಟ್, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಏನಿದೆ?
ಮಾಸ್ ಇರ್ತದೆ, ಯಾವುದೇ ಮ್ಯಾಟರ್ ತಗೊಳ್ಳಿ ಮಾಸು. ಸೊ ಮಾಸ್ ಇದ್ರೆ ಅದಕ್ಕೆ ಏನಿರುತ್ತೆ, ಅದರದ್ದೇ ಆಗಿರ್ತಕ್ಕಂತಹ ಸೊ ಗ್ರಾವಿಟಿ ಇದೆ, ರೈಟ್. ಅಥವಾ ಗ್ರಾವಿಟಿ ಅಂತ ಹೇಳಿ ಕರೆಯೋಣ. ಸೊ ರೈಟ್, ಹಾಗಿದ್ರೆ ಮಾಸ್ ಇದ್ರೆ ಅದಕ್ಕೆ ಅದರದ್ದೇ ಆದ ಗ್ರಾವಿಟಿ ಇದೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾದ್ರೆ ಇದನ್ನ ಆಧಾರವಾಗಿ ಇಟ್ಕೊಂಡು ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ. ಹಾಗಾದ್ರೆ ಗ್ರಾವಿಟಿ ಅಂತ ಅಂದ್ರೆ ಸೊ ಓಕೆ, ಇನ್ವರ್ಡ್ ಫೋರ್ಸ್ ಓಕೆ ಔಟ್ವರ್ಡ್ ಫೋರ್ಸ್. ಗ್ರಾವಿಟಿ ಅಂದ್ರೆ ಏನು, ಇಟ್ಸ್ ಅ ಪುಲ್ಲಿಂಗ್, ರೈಟ್. ಇಟ್ ಇಸ್ ಕಾಲ್ಡ್ ಆಸ್ ಅ ಇನ್ವರ್ಡ್ ಫೋರ್ಸ್. ಏನಿದು ಇನ್ವರ್ಡ್ ಫೋರ್ಸ್. ಹಾಗಾದ್ರೆ ಪ್ರತಿ ಒಂದು ಮ್ಯಾಟರ್ ಒಳಗೆ ಇಟ್ಸ್ ಅ ಇನ್ ಬಿಲ್ಟ್ ಫೋರ್ಸ್ ಅಂತ ಹೇಳಿ ಕರಿತೀವಿ ನಾನು. ಓಕೆ, ದ ಇನ್ವರ್ಡ್ ಫೋರ್ಸ್ ಅಥವಾ ಇದನ್ನ ನಾವು ಸೆಂಟ್ರಿಪಿಟಲ್ ಅಂತ ಕರಿಬಹುದು. ನಾವು ಹಾಗಾದ್ರೆ ಇದನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ರತಿ ಒಂದು ಮ್ಯಾಟರ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಐತೆ ಅಂತ ಗೊತ್ತಿರಲಿ. ಕ್ಲಿಯರ್? ಎಸ್. ಯಾಕೆ ಇನ್ನೊಂದು ಇಂಪಾರ್ಟೆಂಟ್ ಏನಾಗಿದ್ರೆ, ಎಸ್ ಈಗ ಯಾವುದೋ ಒಂದು ಸ್ಟಾರ್ ತಗೊಂಡೆ, ಹಾಗೆ ಸ್ಟಾರ್ ತಗೊಳ್ತಾ ಇದ್ದೀನಿ. ಸ್ಟಾರ್ ಅಲ್ಲಿ ಹಾಗಿದ್ರೆ ಏನಿದೆ ಅನ್ನಂಗಾಯ್ತು, ಅದರದೇ ಆದ ಕೇಂದ್ರಾಭಿಮುಖ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದಿದೆ ಅಲ್ಲಿ, ಸೆಂಟ್ರಿಪಿಟಲ್ ಫೋರ್ಸ್ ಇದೆ ಅಂತ ಗೊತ್ತಾಯ್ತು. ಹಾಗೆ ಈ ಸೆಂಟ್ರಿಪಿಟಲ್ ಫೋರ್ಸ್ ಇದೆ, ಜೊತೆಗೆ ಹಾಗೆ ನಾನು ಹೇಳ್ತಾ ಇದ್ದೀನಿ ಹೈಡ್ರೋಜನ್ ಹೀಲಿಯಂ ಅಂತ ಫ್ಯೂಷನ್ ಆಗಿದೆ. ಅದೇ ಫ್ಯೂಷನ್ ಕೂಡ ಒಂದು ಫೋರ್ಸ್ ಅಂತ ತಗೊಳ್ಳಿ, ರೈಟ್. ಫ್ಯೂಷನ್, ಓಕೆ, ಫ್ಯೂಷನ್ ಫೋರ್ಸ್. ಫ್ಯೂಷನ್ ಫೋರ್ಸ್ ಅಂದ್ರೆ ಏನಾಗಿದೆ, ಓಕೆ ಔಟ್ವರ್ಡ್ ಅಥವಾ ಇನ್ವರ್ಡ್ ಆಗಿದ್ರೆ ಇದು ಕೂಡ ಏನಂತ ಕರೀತೀನಿ ನಾನು, ಇದು ಇಟ್ ಇಸ್ ಔಟ್ವರ್ಡ್. ಇದು ಎಂತ ಫೋರ್ಸ್, ಇದು ಔಟ್ವರ್ಡ್ ಫೋರ್ಸ್. ಔಟ್ವರ್ಡ್ ಫೋರ್ಸ್ ದಟ್ ಮೀನ್ಸ್ ಇದು ನಾವು ಎಸ್ ಸೆಂಟ್ರಿಫ್ಯೂಗಲ್, ಕೇಂದ್ರ ವಿಮುಖ, ದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಹಾಗಾದ್ರೆ ಟಗ್ ಆಫ್ ವಾರ್ ನಡೀತದ, ಒಂದು ಸೆಂಟ್ರಿಪಿಟಲ್ ವರ್ಸಸ್ ಸೆಂಟ್ರಿಫ್ಯೂಗಲ್, ಕರೆಕ್ಟ್. ಅದೇ ಯಾವಾಗ ನೋಡಿ ಇನಿಷಿಯಲ್ ಸ್ಟೇಜ್ ಆಫ್ ಎನಿ ಸ್ಟಾರ್ ಅನ್ನು ನೀವು ತೆಗೆದುಕೊಂಡ್ರೆ ಏನಾಗ್ತಾ ಆಗಿದ್ರೆ ಅರ್ಲಿಯರ್ ಫ್ಯೂಷನ್ ರಿಲೇಟಿವ್ಲಿ ಸ್ಟ್ರಾಂಗ್ ಇರ್ತದ. ಓಕೆ, ಫ್ಯೂಷನ್ ರಿಲೇಟಿವ್ಲಿ ಸ್ಟ್ರಾಂಗ್ ಇರುತ್ತೆ, ಅರ್ಥ ಆಯ್ತಲ್ಲ. ಸೊ ಹಾಗಾದ್ರೆ ಫ್ಯೂಷನ್ ಸ್ಟ್ರಾಂಗ್ ಇದೆ ಅಂತ ಅಂದಾಗ ಇದನ್ನ ವಿ ಕಾಲ್ ಆಸ್ ಅ ಸೊ ಯೂತ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಆಮೇಲೆ ಟೆಂಪರೇಚರ್ ಕೂಡ ರಿಲೇಟಿವ್ಲಿ, ಈಗ ಯಾಕಂದ್ರೆ ಇವಾಗ ಶುರುವಾಗುತ್ತೆ, ಹಾಗೆ ಟೆಂಪರೇಚರ್ ರಿಲೇಟಿವ್ಲಿ ಹೇಗಿರುತ್ತೆ ಅಂದ್ರೆ ಸೊ ಟೆಂಪರೇಚರು ಕಡಿಮೆ ಇರ್ತದೆ, ಯೂಶುವಲಿ ಕಮ್ಮಿ ಇರ್ತದೆ, ಅರ್ಥ ಆಯ್ತಲ್ಲ. ಎಸ್. ಇನ್ನೊಂದು ಇಂಪಾರ್ಟೆಂಟ್, ಇದಾದ ನಂತರ ಮತ್ತೇನಾಗೋದಾಗಿದ್ರೆ ಬರ್ತಾ 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 ಏನಾಗುತ್ತೆ ಅಂತಂದ್ರೆ ಈ ಸ್ಟಾರ್ ಕೂಡ ತನ್ನ ಫೋರ್ಸ್ ಅನ್ನ ಗೇನ್, ಯಾಕೆಂದ್ರೆ ಫ್ಯೂಷನ್ ಸ್ಟ್ರಾಂಗ್ ಆದಂಗೆ ಈ ಸ್ಟಾರ್ ಕೂಡ ಸ್ಟಾಕ್ ಏನಾಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಸ್ಟಾರ್ನ ಸನ್ ಆದ್ರೂ ತಗೊಳ್ಳಿ, ಯಾವ್ದಾದ್ರು ಸ್ಟಾರ್ ತಗೊಳ್ಳಿ, ಸ್ಟಾರ್ನ ಸೆಂಟ್ರಿಪಿಟಲ್ ಫೋರ್ಸ್ ವಿಲ್ ಬಿಕಮ್ ಈಕ್ವಲ್ ಟು ದಿ ನಿಮ್ಮ ದ ನ್ಯೂಕ್ಲಿಯರ್ ಫ್ಯೂಷನ್ ಯಾವ ಫೋರ್ಸ್, ಅದು ಸೆಂಟ್ರಿಫ್ಯೂಗಲ್ ಎಸ್ ಫೋರ್ಸ್. ಹಾಗೆ ಇದು ಕೂಡ ಏನಂದ್ರೆ ಒಂದು ಸ್ಟೇಜ್ ಇದೆ, ಇದನ್ನ ನಾವು ಏನು ಕರಿತೀವಿ ಅಂದ್ರೆ ಇಟ್ಸ್ ಆಕ್ಚುಲಿ ಕಾಲ್ಡ್ ಆಸ್ ಅ ದ ಮೇನ್ ಸೀಕ್ವೆನ್ಸ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ವಿ ಕಾಲ್ ಇಟ್ ಆಸ್ ಅ ಮೇನ್ ಸೀಕ್ವೆನ್ಸ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಅಥವಾ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟೇಬಲ್. ಓಕೆ, ಬಹಳ ಸ್ಟೇಬಲ್ ಸ್ಟೇಜ್ ಇದು. ಓಕೆ, ಸ್ಟೇಬಲ್ ಸ್ಟೇಜ್. ಅಥವಾ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೊ ಮ್ಯಾಚ್ಯೂರ್ ಸ್ಟೇಜ್. ನಮ್ಮ ಸನ್ ಏನಿದೆ, ನಮ್ಮ ಸೂರ್ಯ ಆಕ್ಚುಲಿ ಈ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ನಾವು ಬಿಲೀವ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಟೆಂಪರೇಚರ್ ಏನಾಗುತ್ತೆ, ಜಾಸ್ತಿ ಆಗ್ತದೆ ರಿಲೇಟಿವ್ಲಿ. ಓಕೆ, ಬೇಕಾದ್ರೆ ನೀವು ಹಿಂಗೆ ಅನ್ಕೊಳ್ಳಿ, ಇಲ್ಲಿ ಇಟ್ ಕ್ಯಾನ್ ಬಿ ರಿಲೇಟಿವ್ಲಿ ಯೆಲ್ಲೋ ಕಲರ್ ಬರ್ಬೋದು, ಸ್ವಲ್ಪ ರಿಲೇಟಿವ್ಲಿ ಟೆಂಪರೇಚರ್ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಕ್ಲಿಯರ್? ಎಸ್. ಇದಾದ ನಂತರ ಏನಾಗ್ಬೋದಾಗಿದೆ, ಇವಾಗ ಹಾಗಿದ್ರೆ ನಾನು ಹೇಳಿದೆ ಫ್ಯೂಷನ್ ಎಲ್ಲಿವರೆಗೂ ನಡೀತೈತಿ ಅಂದ್ರೆ ಎಲ್ಲಿವರೆಗೂ ಹೈಡ್ರೋಜನ್ ಅಯಾನ್ಸ್ ಇದೆ. ಹಾಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊ, ಇನ್ ಕೋರ್ಸ್ ಆಫ್ ಟೈಮ್ ಒಳಗೆ ಸ್ಟಾರ್ಗೆ ಅದರದೇ ಆಗಿರ್ತಕ್ಕಂಥ ಮಾಸ್ ಇರೋದ್ರಿಂದ ಇಟ್ ಹ್ಯಾಸ್ ಓನ್ ಸೆಂಟ್ರಿಪಿಟಲ್ ಫೋರ್ಸ್ ಅಥವಾ ಗ್ರಾವಿಟಿ ಇದೆ ಅದಕ್ಕೆ, ರೈಟ್. ಬಟ್ ದ ನ್ಯೂಕ್ಲಿಯರ್ ಫ್ಯೂಷನ್ ಇನ್ ಕೋರ್ಸ್ ಆಫ್ ಒಳಗ ಕಮ್ಮಿ ಆಗ್ಬೋದು. ಯಾಕೆ ಹೇಳಿ, ಹೈಡ್ರೋಜನ್ ಅಯಾನ್ಸ್ ಟೋಟಲಿ ಡೌನ್ ಆಗ್ಬೋದು, ಅಥವಾ ಇಟ್ ಕ್ಯಾನ್ ರೀಚ್, ಅದು ಏನಾಗ್ತಾ ಹೋಗ್ತದಲ್ಲ, ವಾಟ್ ಈಸ್ ಡಿಕೆ ಆಗಿ ಐರನ್ ಆಗ್ತದೆ. ಹಾಗೆ ಐರನ್ ಆಗುತ್ತೆ, ದಟ್ ಮೀನ್ಸ್ ಹೈಡ್ರೋಜನ್ ಸಪ್ಲೈ ಇರೋದಿಲ್ಲ, ಆಟೋಮೆಟಿಕ್ ಫ್ಯೂಷನ್ ಅಥವಾ ನಿಮ್ಮ ನ್ಯೂಕ್ಲಿಯರ್ ಫೋರ್ಸ್, ನ್ಯೂಕ್ಲಿಯರ್ ಫ್ಯೂಷನ್ ಏನಾಗುತ್ತೆ ಅಂದ್ರೆ ಬಹಳ ವೀಕ್ ಆಗ್ತದೆ. ದಟ್ ಮೀನ್ಸ್ ಇದು ವೀಕ್ ಆಗೈತೆ ಅಂದ್ರೆ ಯಾರು ಸ್ಟ್ರಾಂಗ್ ಆದ್ರೆ ಇಲ್ಲಿ, ಎಸ್ ಆ ಸ್ಟಾರ್ನ ಇನ್ವರ್ಡ್ ಫೋರ್ಸ್ ಸ್ಟ್ರಾಂಗ್ ಆಯ್ತು. ಇವಾಗ ಹಾಗಿದ್ರೆ ಏನ್ ಮಾಡ್ತಾ ಹೋಗುತ್ತಾಗಿದ್ರೆ ಇದು, ಎಸ್ ಫಾರ್ ಎಕ್ಸಾಂಪಲ್ ಹೆಂಗಿತ್ತು ಅಂತ ಅನ್ಕೊಳ್ಳಿ. ಅರ್ಲಿಯರ್ ಏನಾಗಿತ್ತಪ್ಪ ಹಾಗಿದ್ರೆ, ರೈಟ್, ಐಮ್ ರೈಟಿಂಗ್, ಇದು ಯಾವ್ದು, ಇದು ಇನ್ವರ್ಡ್ ಫೋರ್ಸ್ ಇತ್ತು ಈ ತರ, ರೈಟ್, ಇನ್ವರ್ಡ್ ಫೋರ್ಸ್ ಇತ್ತು. ಓಕೆ, ಬಟ್ ಇವಾಗ ಏನಾಗೈತಿ ಅಂತಂದ್ರೆ ಸೊ ರೈಟ್, ಇವಾಗ ನೀವು ನೋಡಿದ್ರೆ ರೈಟ್, ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಸಾರಿ, ಎಸ್ ಇನ್ನೊಂದು ಇತ್ತು ಬೇಕಾದ್ರೆ, ಎಸ್ ಔಟ್ವರ್ಡ್ ಫೋರ್ಸ್ ಕೂಡ ಇತ್ತು. ಇದು ಔಟ್ವರ್ಡ್ ಫೋರ್ಸ್ ಯಾವ್ದಿದು, ಈ ಔಟ್ವರ್ಡ್ ಫೋರ್ಸ್ಗೆ ನಾವು ಗ್ರಾವಿಟಿ ಅಂತ ಮತಲಬ್ ವಾಟ್ ಐ ಸೇ ದಟ್ ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಸೆಂಟ್ರಿಫ್ಯೂಗಲ್. ಓಕೆ, ಇದು ಸೆಂಟ್ರಿಫ್ಯೂಗಲ್ ಅಂತ ಕರೆದೆ, ರೈಟ್. ಸೆಂಟ್ರಿಫ್ಯೂಗಲ್ ಇದು ಯಾವ್ದಪ್ಪ ಹಾಗಿದ್ರೆ ಸೊ ವೈಟ್ ಇರೋದು ಯಾವ್ದಲ್ಲಿ, ಸೆಂಟ್ರಿಪಿಟಲ್ ಇತ್ತು. ಅಂತ ಕರೆದ್ವಿ ನಾವು ಅದಕ್ಕೆ ಸೆಂಟ್ರಿಪಿಟಲ್ ಅಂತ ಹೇಳಿ ಕರೆದಿದ್ವಿ, ಕರೆಕ್ಟ್. ಎಸ್, ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಸೆಂಟ್ರಿಪಿಟಲ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡು ಇವಾಗ ಹಾಗಿದ್ರೆ ಸೊ ಬರ್ತಾ 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 ಏನಾಗಿದೆ ಹಾಗಿದ್ರೆ ಇವಾಗ ಏನಾಯ್ತು, ಎಸ್
ಈ ನಿಮ್ಮ ಸೆಂಟ್ರಿಪಿಟಲ್ ಏನೈತಲ್ಲ, ಸೊ ವೈಟ್ ಕಲರ್ ಬಹಳ ಸ್ಟ್ರಾಂಗ್ ಆಯಿತು. ಈ ನಿಮ್ಮ ಬ್ಲೂ ಇದೆಲ್ಲ, ಸೊ ರಿಲೇಟಿವ್ ಏನಾಯ್ತು, ವೀಕ್ ಆಯಿತು. ಹಾಗಾದರೆ ತನ್ನ ಕಡೆಗೆ ಏನು ಮಾಡುತ್ತಾ ಹಾಗಿದ್ರೆ ಆ ಮಾಸನ್ನು ಏನು ಮಾಡ್ತಾ ಹೋಗುತ್ತಾಗಿದೆ, ಅದು ಕಾಂಟ್ರಾಕ್ಷನ್ ಮಾಡ್ತಾ ಹೋಗ್ತದೆ. ಯಾಕಂದರೆ ಆ ಸೆಂಟ್ರಿಪಿಟಲ್ ಬಹಳ ಸ್ಟ್ರಾಂಗ್. ಹೀಗೆ ಇರ್ತಕ್ಕಂಥ ಈ ಒಂದು ಸನ್ ಅಥವಾ ಯಾವುದೋ ಒಂದು ಸ್ಟಾರು ಏನಾಗುತ್ತೆ, ಅದು ಸೈಜಲ್ಲಿ ರಿಲೇಟಿವ್ಲಿ ಕಮ್ಮಿ ಆಗಿಬಿಡ್ತದೆ. ಹೌದಲ್ಲ. ಇನ್ನೂ ಅಗೇನ್ ಬರ್ತಾ 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 ಏನಾಗುತ್ತೆ, ಕಮ್ಮಿ ಆಗುತ್ತೆ. ಎಲ್ಲಿವರೆಗೂ ಈ ಸ್ಟೇಜ್ ಅಥವಾ ಈ ಒಂದು ಏನೋ ಸೈಜ್ ಅನ್ನ, ಒಂದು ವಾಲ್ಯೂಮ್ ಅನ್ನ ಮೇಂಟೈನ್ ಮಾಡುತ್ತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಪ್ರೆಷರ್ ಸ್ಟ್ರಾಂಗ್ ಇರೋವರೆಗೂ. ಅದು ದ ಎಲೆಕ್ಟ್ರಾನ್ ಪ್ರೆಷರ್ ಸ್ಟ್ರಾಂಗ್ ಇರೋವರೆಗೂ. ಹಾಗಾದ್ರೆ ಆ ಎಲೆಕ್ಟ್ರಾನ್ ಪ್ರೆಷರ್ ಏನಾದರೂ ವೀಕ್ ಆಯಿತು ಅಂತಂದ್ರೆ ಅಗೇನ್ ಇಟ್ ವಿಲ್ ಬಿ ಮತ್ತೇನಾಗುತ್ತೆ ಹಾಗಿದ್ರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ರೈಟ್ ವೈಟ್ ಡ್ವಾರ್ಫ್ ಏನಾಗುತ್ತೆ. ಹಾಗೆ ಈ ವೈಟ್ ಡ್ವಾರ್ಫ್ ಅಲ್ಲಿ ಕೂಡ ರಿಲೇಟಿವ್ ಎಲೆಕ್ಟ್ರಾನ್ ಪ್ರೆಷರ್ ಆಲ್ವೇಸ್ ಝೀರೋ ಇಲ್ಲ, ಕಡಿಮೆ ಆಗೈತಿ. ಬಟ್ ಹಾಗಾದ್ರೆ ಎಲೆಕ್ಟ್ರಾನ್ ಪ್ರೆಷರ್ ಇಲ್ಲೇ ಇರುತ್ತೆ. ಒಂದು ವೇಳೆ ಈ ಎಲೆಕ್ಟ್ರಾನ್ ಪ್ರೆಷರ್ ಇನ್ನೂ ಏನಾದರೂ ವೀಕ್ ಆಯಿತು ಅಂದ್ರೆ ಈ ವೈಟ್ ಡ್ವಾರ್ಫ್ ಏನಾಗ್ಬೋದು ಅಂದ್ರೆ ಬಸ್ಟ್ ಆಗ್ಬಿಡುದು. ಯಾಕೆ ಹೇಳಿ ಅದಕ್ಕೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ, ಇಂಟರ್ನಲ್ ಫೋರ್ಸ್ ಇರಂಗೇ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಇಟ್ ಕ್ಯಾನ್ ಬಿ ಕಾಲ್ಡ್ ಹ್ಯಾಸ್ ಬ್ಲ್ಯಾಕ್ ಡ್ವಾರ್ಫ್ ಅಂತ ಹೇಳಿ ಕರಿತೀವಿ. ರೈಟ್, ಏನು ಕರೀತಾರೆ ಇದಕ್ಕೆ? ಸೊ ಬ್ಲ್ಯಾಕ್ ಡ್ವಾರ್ಫ್. ಒಂದು ವೇಳೆ ಇದನ್ನೇ ವೈಟ್ ಡ್ವಾರ್ಫ್ ಅನ್ನ ಇಫ್ ಐ ಸೇ ರೈಟ್, ಇದರ ಒಂದು ಸೈಜ್ ಮೋರ್ ದ್ಯಾನ್ 1.4 ಟೈಮ್ಸ್ ಆಫ್ ಅವರ್ ಸನ್. ಅದು ನಮ್ಮ ಸೂರ್ಯನಿಗಿಂತ 1.4 ಟೈಮ್ಸ್ ಜಾಸ್ತಿ ಇದ್ದಿರ್ತಕ್ಕಂಥ ಯಾವುದೊಂದು ಸ್ಟಾರ್ ಅಂತ ಅನ್ಕೊಳ್ಳಿ. ಆ ವೈಟ್ ಡ್ವಾರ್ಫ್ ಏನಾಗುತ್ತೆ ಅಂತ ಅಂದಾಗ ಎಲೆಕ್ಟ್ರಾನ್ ಪ್ರೆಷರ್ ಟೋಟಲಿ ಕಮ್ಮಿ ಆದಾಗ ಇಟ್ ವಿಲ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ಏನಾಗುತ್ತೆ, ಅದು ಒಂದು ನ್ಯೂಟ್ರಾನ್ ಸ್ಟಾರ್ ಆಗಿ ಕನ್ವರ್ಟ್ ಆಗ್ತದೆ. ಈ ನ್ಯೂಟ್ರಾನ್ ಸ್ಟಾರ್ ಏನಾಗುತ್ತೆ ಅಂದ್ರೆ ಮುಂದೆ ರೈಟ್ ಏನಾಗೋದಾಗಿದ್ರೆ ಬೇರೆ ಬೇರೆ ಕಡೆಗೆ ಒಂಥರ ಏನಾಗೋದು ಏನು ಸ್ಪಿನ್ ಆಗ್ತಾ 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 ಸ್ಪೇಸ್ ಒಳಗೆ ಸಂಚಾರ ಮಾಡ್ತದೆ. ಸೊ ಇದನ್ನ ನಾವು ಎಂತ ಕರಿತೀವಿ ಅಂದ್ರೆ ಯೂಶುವಲಿ ವಿ ಕಾಲ್ ಇಟ್ ಎಸ್ ಅ ಪಲ್ಸರ್ಸ್ ಅಂತ ಹೇಳಿ ಕರಿತೀವಿ. ಎದಕ್ಕೆ ನಾವು ಇದಕ್ಕೆ ಪಲ್ಸರ್ಸ್ ಅಂತ ಕರಿತೀವಿ. ಇರಲಿ, ಹಾಗೆ ಒಂದೇ ನೆನ್ಪಿಟ್ಕೊಳ್ಳಿ. ರೈಟ್, ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದೆ, ಸೊ ವೈಟ್ ಡ್ವಾರ್ಫ್ ಇದೆ ಕರೆಕ್ಟಾ. ವೈಟ್ ಡ್ವಾರ್ಫು ಎಲ್ಲಿವರೆಗೂ ವೈಟ್ ಡ್ವಾರ್ಫ್ ಆಗಿ ಉಳಿತೈತೆ ಅಂತ ಹೇಳಿದೆ ನಾನು, ಎಲ್ಲಿವರೆಗೂ ಅದರ ಮಾಸು 1.4 ಟೈಮ್ಸ್ ದಿಸ್ ಸನ್ ಓಕೆ ಕಿಂತ ಜಾಸ್ತಿ ಆಗಬಾರ್ದು, ಅದು ಅದಕ್ಕಿಂತ ಕಡಿಮೆ ಆಗೋವರೆಗೂ ಇಟ್ ಕ್ಯಾನ್ ಮೇಂಟೈನ್ ಇಟ್ಸ್ ಕಂಡೀಷನ್ ಕಾಲ್ಡ್ ದಿ ವೈಟ್ ಡ್ವಾರ್ಫ್. ಇಲ್ಲಾಂದ್ರೆ ಏನಾಗುತ್ತೆ, ಅದು ನೆಕ್ಸ್ಟ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ದಿ ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ಎಂತ ಕರೀಬೇಕು, ನ್ಯೂಟ್ರಾನ್ ಸ್ಟಾರ್. ಹಾಗಿದ್ರೆ ದ ಲಿಮಿಟ್ ಅಪ್ ಟು ವಿಚ್ ಅ ಸ್ಟಾರ್ ಕ್ಯಾನ್ ಮೇಂಟೈನ್ ಇಟ್ಸ್ ಅ ವೈಟ್ ಡ್ವಾರ್ಫ್ ಕಂಡೀಷನ್, ಇದನ್ನ ಓಕೆ ವಿ ಕಾಲ್ ಎಸ್ ಅ ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ರೈಟ್, ವಿ ಕಾಲ್ ಇಟ್ ಎಸ್ ಅ ಚಂದ್ರಶೇಖರ್. ಓಕೆ, ಸೊ ಲಿಮಿಟ್ ಅಂತ ಹೇಳಿ ಕರಿತೀವಿ. ಗೊತ್ತಿರಲಿ, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಸರ್ ಹಾಗೆ ಇಲ್ಲಿ ಬ್ಲ್ಯಾಕ್ ಡ್ವಾರ್ಫ್ ಅಂದ್ರೆ ಇಲ್ಲಿ ವೈಟ್ ಇಲ್ಲಿ ನ್ಯೂಟ್ರಾನ್ ಸ್ಟಾರ್ ಆಕ್ಚುಲಿ ಸೈಜಸ್ ಆಫ್ ಸ್ಟಾರ್ ಮೇಲೆ ಹೋಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಮುಂದೆ ಓಕೆ ಮತ್ತೇನಾಗ್ಬೋದು ಅಂತ ಅಂದ್ರೆ ರೈಟ್, ಒಂದು ವೇಳೆ ಬಿಗ್ ಸ್ಟಾರ್ ಇತ್ತು ಅಂದ್ರೆ ಓಕೆ ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು. ಇಲ್ಲ ಅಂದ್ರೆ ಇಟ್ ಕ್ಯಾನ್ ಬಿ ಅಗೇನ್ ಇನ್ನೂ ಬಿಗ್ಗರ್ ಇತ್ತು ಅಂದ್ರೆ ಅದನ್ನ ನಾವೇಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಸ್ ಅ ಸೂಪರ್ ನೋವಾ. ಏನ ಕರಿತೀವಿ ನಾವು ಅದಕ್ಕೆ? ಸೂಪರ್ ನೋವಾ. ಸೂಪರ್ ನೋವಾ ಏನಾಗುತ್ತೆ, ಇದು ಕೂಡ ಒನ್ ಆಫ್ ದ ಸ್ಟೇಜಸ್. ಈ ಸೂಪರ್ ನೋವಾ ಆಯ್ತು ಅಂದ್ರೆ ಇಲ್ಲಿ ಕೂಡ ಕೆಲವೊಂದು ಓಕೆ ನ್ಯೂಟ್ರಾನ್ಸ್ ಅಥವಾ ನ್ಯೂಟ್ರಿನೋಸ್ ಓಕೆ ನ್ಯೂಟ್ರಿನೋಸ್ ಕೂಡ ಏನಾಗ್ತವೆ ಇಲ್ಲಿ ಪ್ರೊಡ್ಯೂಸ್ ಆಗ್ತವೆ ಆಸ್ ಅ ಬೈ ಪ್ರಾಡಕ್ಟ್. ಈ ನ್ಯೂಟ್ರಿನೋಸ್ ಏನಪ್ಪಾ ಅಂತ ಅಂದಾಗ ಎಲ್ಲ ಕಡೆಯಿಂದನೂ ಬರ್ತದ. ಓಕೆ, ದ ನ್ಯೂಟ್ರಿನೋಸ್ ಏನಪ್ಪಾ ಅಂದ್ರೆ ದೇ ಆರ್ ದಿ ಮಾಸ್ಲೆಸ್, ಆಮೇಲೆ ಚಾರ್ಜ್ಲೆಸ್. ಹಾಗಾಗಿ ಇವಕ್ಕೆ ಯಾವುದೇ ಆಗಿರ್ತಕ್ಕಂಥ ಏಮೇ ಇಲ್ಲ, ಇವಕ್ಕೆ ಮಾಸ್ಲೆಸ್ ಅಂಡ್ ಚಾರ್ಜ್ಲೆಸ್. ಹಾಗಾಗಿ ಅಟ್ಮಾಸ್ಫಿಯರ್ ಒಳಗೆ ಎಲ್ಲಾ ಕಡೆಗೂ ಸುತ್ತಾನೆ ಇರ್ತವೆ. ಹಾಗಾಗಿ ಓಕೆ ಎಲ್ಲಾ ಕಡೆಗೂ ಸುತ್ತವು ಯಾವ ದೆವ್ವ. ಹಾಗಾಗಿ ಇವಕ್ಕೆ ಎಂತ ಕರಿತೀವಿ ನಾವು? ಗೋಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರಿತೀವಿ. ಹೌದಲ್ಲ. ಸೊ ದೇರ್ ಆರ್ ದ ನ್ಯೂಟ್ರಿನೋ ಅಬ್ಸರ್ವೇಟರೀಸ್ ತುಂಬಾ ಕಡೆಗೆ ಇದಾವೆ. ಸೊ ಗಿಗಾಟನ್ ಓಕೆ ನಿಮ್ಮ ಬೈಕಾಲ್ ಗಿಗಾಟನ್ ನ್ಯೂಟ್ರಿನೋಸ್ ಡಿಟೆಕ್ಟರ್ಸ್ ಇರಬಹುದು, ಆಂಟೆರಿಸ್ ನ್ಯೂಟ್ರಿನೋ ಡಿಟೆಕ್ಟರ್ಸ್ ಇರಬಹುದು. ರೈಟ್, ಸೊ ಅದೇ ರೀತಿಯಾಗಿ ನಿಮ್ಮ ಯಾವುದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೂಡ ಇದೆ, ಅದು ನಮ್ಮ ಇಂಡಿಯಾದಲ್ಲಿ ಕೂಡ ವಿ ಹ್ಯಾವ್ ತಮಿಳ್ನಾಡು ಒಳಗೆ ನ್ಯೂಟ್ರಿನೋನ ಓಕೆ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಅಬ್ಸರ್ವೇಟರಿನೂ ಕೂಡ ನಾವು ಮಾಡ್ಕೊಂಡಿದ್ವಿ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಅರ್ಥ ಆಯ್ತಲ್ಲ. ಸೊ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ, ಗೊತ್ತಿರಲಿ. ಆಮೇಲೆ ಇದೇ ಸೂಪರ್ ನೋವಾ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಅಂದ್ರೆ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಬ್ಲ್ಯಾಕ್ ಹೋಲ್. ಏನಿದು? ಬ್ಲ್ಯಾಕ್ ಹೋಲ್. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಯಾವ್ದ್ರ ಏನು ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ. ಸೊ ಅದನ್ನ ಇನ್ನೊಂದು ಸಾರಿ ಹೇಳೋದಾದ್ರೆ ಫಸ್ಟ್ ಏನು ಹೇಳಿದೆ ನಾನಿಲ್ಲಿ? ವೈಟ್ ಡ್ವಾರ್ಫ್ ಹೇಳಿದ್ನ, ಫೈನಲ್ ಆಗಿದ್ದು ಬ್ಲ್ಯಾಕ್ ಡ್ವಾರ್ಫ್ ಆಗಿ ಓಕೆ ವ್ಯಾನಿಶ್ ಆಗುತ್ತೆ. ಇನ್ನೊಂದೇನು ಹೇಳಿದ ಹಾಗಿದ್ರೆ ನಾನು ಇಲ್ಲಿ ಬೇಕಾದ್ರೆ ಎಸ್ ವೈಟ್ ಡ್ವಾರ್ಫ್ ಬೇಕಾದ್ರೆ ನಾವು ನ್ಯೂಟ್ರಾನ್ ಸ್ಟಾರ್ಸ್ ಅಂತ ಹೇಳಿದ. ಓಕೆ ನ್ಯೂಟ್ರಾನ್ ಸ್ಟಾರ್ಸ್ ಅಂತ ಹೇಳಿದ. ಈ ನ್ಯೂಟ್ರಾನ್ ಸ್ಟಾರ್ಸ್ ಏನಾಗುತ್ತೆ ಅಂತ ಹೇಳಿದ್ವಿ ನಾವು. ಆಮೇಲೆ
ಸೂಪರ್ ನೋವಾ ಅಂತ ಕರೆಯೋಣ. ಇದು ಸೂಪರ್ ನೋವಾ ಅಂತ ಕರೀರಿ. ಈ ಸೂಪರ್ ನೋವಾ ಏನಾಗ್ಬೋದು ಹಾಗಿದ್ರೆ ಇಟ್ ಕ್ಯಾನ್ ಬಿ ಬ್ಲ್ಯಾಕ್ ಹೋಲ್ ಆಗ್ಬೋದು. ಕರೆಕ್ಟಾ? ಬ್ಲ್ಯಾಕ್ ಹೋಲ್. ಹಾಗಿದ್ರೆ ಏನಾಗ್ತಾ ಇದೆ ಹೇಳಿ, ಹಾಗಿದ್ರಲ್ಲಿ ಯಾವ್ದು ಜಾಸ್ತಿ ಆಗ್ತಾ ಇದೆ? ಎಸ್, ಇದು ಯಾವುದು? ನಿಮ್ಮ ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಅಂತ ಹೇಳಿದ್ರೆ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಏನಾಗ್ತಾ ಇದೆ? ಇಟ್ಸ್ ಇನ್ಕ್ರೀಸಿಂಗ್ ಕಂಪೇರ್ ಟು ದಿ ನ್ಯೂಕ್ಲಿಯರ್ ಫ್ಯೂಷನ್ ಫೋರ್ಸ್. ಹೌದಲ್ಲ? ಹಾಗಾಗಿ ನೀವು ಯಾವುದೋ ಒಂದು ಬ್ಲ್ಯಾಕ್ ಹೋಲ್ ಹತ್ರ ಹೋದ್ರಿ ಅಂದರೆ ಇಟ್ ಆ್ಯಕ್ಚುಲಿ ಹ್ಯಾಸ್ ಅ ಸ್ಟ್ರಾಂಗ್ ದ ಕೆಪಾಸಿಟಿ ಟು ಅಟ್ರಾಕ್ಟ್. ಹಾಗಾಗಿ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಸೊ ಮತ್ತೆ ನಾನು ಬ್ಲ್ಯಾಕ್ ಹೋಲ್ ಬಗ್ಗೆ ತೊಗೊಂಡ್ಬರ್ತೀನಿ. ವಾಟ್ ಯು ಮೀನ್ ಬೈ ಇವೆಂಟ್ ಹಾರಿಸನ್ ಅಂತ ಇದೆ. ಆಮೇಲೆ ಅದೇ ರೀತಿಯಾಗಿ ವಿ ಹ್ಯಾವ್ ಓಕೆ ಬ್ಲ್ಯಾಕ್ ಹೋಲ್ ರಿಲೇಟೆಡ್ ಇನ್ನೊಂದು ನಿಮ್ಮ ಐನ್ಸ್ಟೀನ್ ರಿಂಗ್ಸ್ ಅಂತ ಹೇಳಿ ಬರ್ತದೆ. ಸೊ ಅದು ಕೂಡ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ರೈಟ್. ಆಮೇಲೆ ಈ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಅಂದ್ರೆ ಆಗಿ ನಾವು ಟೈಮ್ ಡೈಲೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತೈತಿ. ಸೊ ವಿಲ್ ಡಿಸ್ಕಸ್ ಮತ್ತೊಂದು ಕ್ಲಾಸ್ ಒಳಗೆ, ಯಾಕಂದ್ರೆ ಮತ್ತೆ ಡೈವರ್ಟ್ ಆಗ್ಬೋದು ಜಾಗ್ರಫಿಗೆ. ಕ್ಲಿಯರ್? ಜಸ್ಟ್ ಒಂದು ಬೇಸಿಕ್ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಒಂದು ಕ್ಲಾರಿಟಿ ಏನು ಸಿಕ್ತು ಅಂತ ಅಂದ್ರೆ ನೋಡಿ. ಸೊ ಯೂಶ್ವಲಿ ಯಾವುದೇ ಒಂದು ಸ್ಟಾರ್ ಅನ್ನ ತೆಗೆದುಕೊಂಡ್ರೆ ಇಟ್ ಹ್ಯಾಸ್ ಎಷ್ಟಿರುತ್ತೆ? 3 ಸ್ಟೇಜಸ್ ಇದೆ. ಯಾವ್ದ್ಯಾವ್ದು ಹಾಗಿದ್ರೆ ಒಂದು ಯೂತ್, ಇಲ್ಲಿ ಏನಾಗುತ್ತೆ ನಮ್ಮ ನ್ಯೂಕ್ಲಿಯರ್ ಫ್ಯೂಷನ್ ಶುರುವಾಗಿರೋದು ಸ್ಟ್ರಾಂಗ್ ಇರುತ್ತೆ. ಎರಡನೇ ಸ್ಟೇಜ್ ಒಳಗೆ ಅದು ಈಕ್ವಲ್ ಆಗುತ್ತೆ ಯಾವುದಕ್ಕೆ? ನಮ್ಮ ಆ ಒಂದು ಸ್ಟಾರ್ ಮಾಸ್ಗೆ. ಮೂರನೇ ಸ್ಟೇಜ್ ಏನಪ್ಪ ಅಂದ್ರೆ ಇದನ್ನ ಓಲ್ಡ್ ಸ್ಟೇಜ್ ಅಂತ ಕರಿತೀವಿ. ಈ ಓಲ್ಡ್ ಸ್ಟೇಜ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ದ ಫ್ಯೂಲ್ ಏನಿತ್ತಲ್ಲ ನ್ಯೂಕ್ಲಿಯರ್ ಫ್ಯೂಷನ್, ಯಾವುದು ಹೈಡ್ರೋಜನ್ ಏನಿತ್ತಲ್ಲ, ಹೈಡ್ರೋಜನ್ ಏನಾಗುತ್ತಿಲ್ಲ ಡ್ರೈ ಔಟ್ ಆಗ್ತದ. ಹಾಗೆ ಡ್ರೈಡ್ ಔಟ್ ಆಯಿತು ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ ಹಾಗೆ ನ್ಯೂಕ್ಲಿಯರ್ ಫ್ಯೂಷನ್ ನಡೆಯಂಗಿಲ್ಲ. ಹಾಗೆ ಫ್ಯೂಷನ್ ಅಂದ್ರೆ ಏನು ಔಟ್ವರ್ಡ್ ಫೋರ್ಸ್ ಬಹಳ ವೀಕ್ ಆಗುತ್ತೆ. ಸೊ ಇನ್ವರ್ಡ್ ಫೋರ್ಸ್ ಬಹಳ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಏನು ಮಾಡ್ತಾ ಇಟ್ ಸ್ಟಾರ್ಟ್ ಟು ಎಸ್ ಪ್ರತಿಯೊಂದನ್ನು ತನ್ನ ಕಡೆಗೆ ಎಳ್ತಾ ಹೋಗ್ಬಿಡ್ತು, ಸರಿತಾ ಹೋಗ್ಬಿಡ್ತದ. ಸೊ ರೈಟ್, ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಸಣ್ಣ ಸ್ಟಾರ್ಸ್ ಇತ್ತು ಅಂದ್ರೆ ಅದಕ್ಕೆ ನಾವು ಓಕೆ ನಾವು ಏನು ಕರಿತೀವಿ? ಓಕೆ ರೆಡ್ ಜಾಯಿಂಟ್ಸ್ ಅಂದ್ರೆ ದಟ್ಸ್ ಅಗೇನ್ ಐ ಕ್ಯಾನ್ ಟೆಲ್ ಯು ಒಂದು ಸ್ಟೇಜಸ್ ಇದೆ. ಅದು ವೈಟ್ ಡ್ವಾರ್ಫ್ ಆಗ್ತದೆ, ಫೈನಲಿ ಬ್ಲ್ಯಾಕ್ ಡ್ವಾರ್ಫ್. ಆದ್ರೆ ಬಿಗ್ಗರ್ ಸ್ಟಾರ್ಸ್ ಇತ್ತು ಅಂತ ಅನ್ಕೊಳ್ಳಿ, ಮೋರ್ ದೆನ್ ಸನ್ಕಿಂತ ದೊಡ್ಡವಿದ್ವು ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನ್ಯೂಟ್ರಾನ್ ಸ್ಟಾರ್ಸ್ ಆಗಿ ಸೂಪರ್ ನೋವಾ ಆಗಿ ಸೂಪರ್ ನೋವಾದಿಂದ ಇಟ್ ಕ್ಯಾನ್ ಬಿ ಬ್ಲ್ಯಾಕ್ ಹೋಲ್ ಆಗ್ತಕ್ಕಂಥ ಕೂಡ ಚಾನ್ಸ್ ಇರ್ತದೆ. ಸೊ ಗೊತ್ತಿರಬೇಕಾಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಇವು ಡಿಫ್ರೆಂಟ್ ಸ್ಟೇಜಸ್ ಆಫ್ ಏನೋ ಲೈಫ್ ಸೈಕಲ್ ಆಫ್ ಎನಿ ಗಿವನ್ ಸ್ಟಾರ್ ಗೊತ್ತಿರಲಿ. ಅರ್ಥ ಆಯ್ತಲ್ಲ? ಎಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕಾಗಿದ್ದು ಏನು ಅಂತಂದ್ರೆ ರೈಟ್, ನಾನು ಹೇಳ್ತಾ ಇದ್ದೆ ನಿಮಗೆ ರೈಟ್. ಹಾಗಿದ್ರೆ ಸನ್ ಏನೈತಿ? ಹಾಗಿದ್ರೆ ಸನ್ ಓಕೆ ಇಟ್ಸ್ ಆಕ್ಚುಲಿ ಮೇಡ್ ಅಪ್ ಆಫ್ ಎಷ್ಟನೇ ಪಾಯಿಂಟ್ ಇದು? ಹಾಗಿದ್ರೆ ಇಟ್ ಈಸ್ ಆಕ್ಚುಲಿ ಎಷ್ಟನೇ ಪಾಯಿಂಟ್ ಇದು? ಜಿ ಆಯ್ತಾ? ಜಿ ಓಕೆ ಫೈನ್ ಫೈನ್ ಫೈನ್. ಎಸ್ ಓಕೆ ಎಷ್ಟನೇ ಪಾಯಿಂಟ್ ಇದು? ವೇಟ್. ಸೊ 3 ಆಯ್ತಾ? 4 ಅಂತ ತೊಗೊಂಡ್ಬಿಡ್ತೀನಿ ನಾನು ಇದನ್ನ. ಓಕೆ, 4th ಪಾಯಿಂಟ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಏನು 4th ಪಾಯಿಂಟ್ ಒಳಗಂದ್ರೆ ಸನ್ ಇದೆ ರೈಟ್. ಹಾಗಿದ್ರೆ ಸನ್ ಆಕ್ಚುಲಿ ರೈಟ್ ಏನಿಂದ ಕೂಡೈತಿ ಅನ್ನಂಗಾಯ್ತು. ಹಾಗಿದ್ರೆ ಇಟ್ ಆಕ್ಚುಲಿ ಪ್ಲಾಸ್ಮಾ. ಯಾವ್ದ್ರಿಂದ ಕೂಡೈತಾಗಿದ್ರೆ ಪ್ಲಾಸ್ಮಾ. ಹಾಗಾದ್ರೆ ಪ್ಲಾಸ್ಮಾ ಇಟ್ಸ್ ಅ ಪ್ರೊಡಕ್ಷನ್ ಆಫ್ ಯಾವ್ದ್ರದ್ದು ಇದು? ನ್ಯೂಕ್ಲಿಯರ್ ಫ್ಯೂಷನ್. ಏನಾಗಿದ್ರೆ ನ್ಯೂಕ್ಲಿಯರ್ ಫ್ಯೂಷನ್. ಹಾಗೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಅಂದ್ರೆ ನೆನ್ಪಿಟ್ಕೊಂಡ್ಬಿಡಿ, ಇಟ್ ಈಸ್ ಆಕ್ಚುಲಿ ಅ ಚಾರ್ಜ್ಡ್ ಪಾರ್ಟಿಕಲ್ಸ್. ಏನು ಒಳಗೊಂಡೈತಿ ಹಾಗಿದ್ರೆ? ಚಾರ್ಜ್ಡ್ ಪಾರ್ಟಿಕಲ್ಸ್ ಅನ್ನು ಒಳಗೊಂಡೈತಿ. ಕ್ಲಿಯರ್? ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗಿದ್ರೆ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿದಾವಲ್ಲ ರೈಟ್, ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಾದ್ರೂ ಮೂವ್ಮೆಂಟ್ ಆಯ್ತು ಅಂದ್ರೆ, ಚಲನೆಯನ್ನು ಬಂತು ಅಂದ್ರೆ ಇದು ಯಾವ್ದು ಕಾರಣ ಆಗುತ್ತೆ ಅನ್ಬೇಕಾಗಿದ್ರೆ ಇಟ್ ಆಕ್ಚುಲಿ ಕಾಸಸ್ ದಿ ಎಲೆಕ್ಟ್ರಿಸಿಟಿ. ಹಾಗಾದ್ರೆ ಅಕಾರ್ಡಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವೇರ್ ದೇರ್ ಇಸ್ ಎಲೆಕ್ಟ್ರಿಸಿಟಿ ದೇರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಏನಿರುತ್ತೆ ಅದರಲ್ಲಿ? ಇಟ್ ಆಕ್ಚುಲಿ ಇಟ್ ಹ್ಯಾಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಕೂಡ ನಮಗೆ ಗೊತ್ತಿರಬೇಕು. ಒಂದು ಕ್ಲಾರಿಟಿ ಏನು ಹಾಗಿದ್ರೆ ಇನ್ಮೇಲೆ ನೆನ್ಪಿಟ್ಕೊಂಡಿರಿ ಹಾಗಿದ್ರೆ. ಸೊ ಪ್ಲಾಸ್ಮಾ ರೈಟ್, ಪ್ಲಾಸ್ಮಾ ಇಸ್ ಈಕ್ವಲ್ ಟು ಚಾರ್ಜ್ಡ್ ಪಾರ್ಟಿಕಲ್ಸ್. ಏನು ಒಳಗೊಂಡೈತೆ ಏನಾಗೈತದ? ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನು ಒಳಗೊಂಡೈತಿ? ಎಲೆಕ್ಟ್ರಿಸಿಟಿ. ಏನು ಒಳಗೊಂಡೈತಿ? ಎಲೆಕ್ಟ್ರಿಸಿಟಿ. ಹಾಗಾದ್ರೆ ಈ ಎಲೆಕ್ಟ್ರಿಸಿಟಿ ಏನು ಒಳಗೊಂಡೈತಿ? ಮ್ಯಾಗ್ನೆಟಿಕ್ ಫೀಲ್ಡ್. ಏನು ಒಳಗೊಂಡೈತಿ ಇದು? ರೈಟ್, ಮ್ಯಾಗ್ನೆಟಿಕ್ ಫೀಲ್ಡ್. ರೈಟ್, ಏನು ಒಳಗೊಂಡಿದ್ದು? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಒಳಗೊಂಡೈತಿ. ಕ್ಲಿಯರಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕ್ಲಿಯರ್? ಹಾಗಿದ್ರೆ ಒಂದು ನೆನ್ಪಿಟ್ಕೊಂಡ್ಬಿಡಿ ಹಾಗಿದ್ರೆ ರೈಟ್. ಹಾಗಿದ್ರೆ ಸನ್ ಇಂದ ಬರ್ತಕ್ಕಂತಹ ಸೊ ವಾಟ್ ಎವರ್ ಥಿಂಗ್ಸ್ ಏನಾಗಿದ್ರೆ ಅದು ಓಕೆ ಫಾರ್ ಎಕ್ಸಾಂಪಲ್ ಓಕೆ ಯಾವ್ದು ಹೀಟ್ ಏನು ಬರ್ತಾ ಇದೆ? ಸೊ ಹೀಟ್ ಈಸ್ ನಥಿಂಗ್ ಬಟ್ ಹಾಗಾದ್ರೆ ಹೀಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಾ. ಹಾಗೆ ಪ್ಲಾಸ್ಮಾ ಈಸ್ ನಥಿಂಗ್ ಬಟ್ ಏನದು? ಎಲೆಕ್ಟ್ರೋಮ್ಯಾಗ್ನೆಟಿಕ್. ಓಕೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್. ಓಕೆ, ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಅಂತ ತಗೊಳ್ಳೋ ಸದ್ಯ. ಈಗ ನಾವು ಏನು ತಗೊಂಡೀಗ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಯಾವುದಪ್ಪ ಅಂತಂದ್ರೆ ಸೊ ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂತ ಹೇಳಿ ಬರ್ತದೆ. ಓಕೆ, ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್.
ಸರ್ ಏನಿದು ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂತ ತೆಗೆದುಕೊಂಡ್ರೆ ಹಾಗಾದ್ರೆ ಯಾವ್ಯಾವ ರೂಪದಲ್ಲಿ ಹೀಟು ಟ್ರಾನ್ಸ್ಫರ್ ಆಗ್ತದ ಅಂತ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಈಗ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಓಕೆ ಎರಡು ಸಾಲಿಡ್ ಓಕೆ ಬಾಡೀಸ್ ಅದಾವ ಎ ಮತ್ತು ಬಿ ಅಂತ ಅನ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಎ ಅನ್ನ ಹೀಟ್ ಮಾಡ್ತಾ ಇದ್ದೀನಿ. ಹಾಗೆ ಅನ್ನ ಹೀಟ್ ಮಾಡಿದ್ದೀನಿ ಆಫ್ಟರ್ ಸಮ್ ಟೈಮ್ ಓಕೆ ಈ ಹೀಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಓಕೆ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಟು ದಿಸ್ ಒನ್. ಹಾಗಾದ್ರೆ ನಾನು ಇದನ್ನು ಹೀಟೇ ಮಾಡಲಿಲ್ಲ, ಬಟ್ ಸ್ಟಿಲ್ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಹೀಟ್ ಆಫ್ ಎ ಹಿಯರ್. ಇದನ್ನು ನಾವು ಎಂತ ಕರಿತೀವಿ ಅಂದ್ರೆ ಸಾಲಿಡ್. ಸೊ ಬಾಡಿಯಲ್ಲಿ ಏನಾದರೂ ಹೀಟ್ ಟ್ರಾನ್ಸ್ಫರ್ ಆದ್ರೆ ರೈಟ್, ಇಫ್ ಇಟ್ ಈಸ್ ಥ್ರೂ ವಾಟ್ ಸಾಲಿಡ್ ಅಲ್ಲಿ ಆದ್ರೆ ಇದಕ್ಕೆ ನಾವು ಎಂತ ಕರಿತೀವಿ, ಸೊ ವಿ ಕಾಲ್ ಇಟ್ ಆಸ್ ದಿ ಕಂಡಕ್ಷನ್ ಅಂತ ಹೇಳಿ ಕರಿತೀವಿ. ಏನು ಕರಿತೀವಿ ನಾವು, ಕಂಡಕ್ಷನ್. ಸಿಮಿಲರ್ಲಿ ಎರಡನೇದ್ದು ಏನು ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಇದನ್ನ ಹೆಂಗೆ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ರೈಟ್, ಎರಡು ವಾಟ್ ಐ ಸೇ ದಟ್ ಓಕೆ ಈ ಕಡೆ ಟೈಪ್, ಈ ಕಡೆ ಪೋಲ್ ಇದೆ, ಈ ಕಡೆ ಪೋಲು ಎರಡು ಕೂಡ ಓಪನ್ ಇದೆ. ಐರನ್ ರಾಡ್ ಅಂತ ಅನ್ಕೊಂಡು ನಾನು ಇದನ್ನು ಬಹಳ ಎಕ್ಸ್ಟ್ರೀಮ್ ಹೀಟ್ ಮಾಡಿದ್ದೀನಿ. ಎಕ್ಸ್ಟ್ರೀಮ್ ಹೀಟ್ ಮಾಡಿದಾಗ ಕೋಲ್ಡ್ ವಾಟರ್ನ ಈ ಕಡೆ ಹಾಕಿದಾಗ ಇದೇನಾಗಿರುತ್ತೆ ಹಾಗಾದ್ರೆ ವಾರ್ಮ್ ಆಗಿ ಬಂದ್ಬಿಟ್ಟಿರ್ತದೆ. ಹಾಗಾದ್ರೆ ಈ ವಾರ್ಮ್ ಆಗೋ ಕಾರಣ ಏನು, ಆ ವಾಟರ್ ಕ್ಯಾರೀಸ್ ದ ಹೀಟ್ ಆಫ್ ದಿಸ್ ರಾಡ್. ಹಾಗಾಗಿ ದಿಸ್ ಕೈಂಡ್ ಆಫ್ ದ ಹೀಟ್ ಟ್ರಾನ್ಸ್ಫರ್ ಯಾವಾಗ, ಸೊ ವೆನ್ ಎವರ್ ನೀವು ನೆನ್ಪಿಟ್ಗೆ ಬಿಡಬೇಕಾಗಿದ್ರೆ, ಸೊ ವೆನ್ ಎವರ್ ದ ಹೀಟ್ ಟ್ರಾನ್ಸ್ಫರ್ ಸೊ ಟೇಕ್ಸ್ ಪ್ಲೇಸ್ ಓಕೆ ಥ್ರೂ ವಾಟ್, ಸೊ ವಾಟರ್ ಅಥವಾ ಏರ್. ಓಕೆ ಏರ್ ಆಮೇಲೆ ಬರ್ತದೆ, ಅದು ವಾಟರ್ ಅಥವಾ ಏರ್ಗೆ ವಿ ಕಾಲ್ ಆಸ್ ದಿ ಎಸ್ ಕನ್ವೆಕ್ಷನ್ ಅಂತ ಹೇಳಿ ಕರಿತೀವಿ. ಏನು ಕರಿತೀವಿ ನಾವು ಅದಕ್ಕೆ, ಕನ್ವೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಗೊತ್ತಿರಬೇಕಾಗ್ತದೆ ರೈಟ್. ಇನ್ನೊಂದು ಇಂಪಾರ್ಟೆಂಟ್ ರೈಟ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸೊ ಥರ್ಡ್ ಇಂಪಾರ್ಟೆಂಟ್ ನೋಡಿ ಆಗಿದೆ. ಜಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಜಸ್ಟ್ ಇಮ್ಯಾಜಿನ್ ಇಟ್ಸ್ ಅ ಸರ್ಫೇಸ್ ಆಫ್ ಅರ್ತ್ ಅಂತ ಅನ್ಕೊಳ್ಳಿ. ಕ್ಲಿಯರ್. ಹಾಗಾದ್ರೆ ನೆಕ್ಸ್ಟ್ ಏನಿದೆ, ಇದಾಗಿದ್ರೆ ಕರ್ಮನ್ ಲೇಯರ್ ಇದೆ ಅಂತ ಅನ್ಕೊಳ್ಳಿ. ರೈಟ್, ಇದನ್ನ ನಾವೇಂತ ಕರಿತೀವಿ, ಕರ್ಮನ್ ಲೇಯರ್. ಇದನ್ನು ಕೂಡ ಎಕ್ಸಾಂಪಲ್ ಕೇಳಿದ್ರೆ ಗೊತ್ತಿಲ್ಲ ಎಷ್ಟಿದೆ ಅದು ಕರ್ಮನ್ ಲೇಯರ್. ಓಕೆ, ನಿಮ್ ಗ್ರೌಂಡ್ ಇಂದ ಸುಮಾರು 100 ಕಿಲೋಮೀಟರ್ಸ್ ದೂರ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಕರ್ಮನ್ ಲೇಯರ್ ಇಂದ ಈಗ ಇದು ಇದೆ ಅಲ್ವಾ, ವಿತ್ ಇನ್ ದಿಸ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇದನ್ನ ನಾವೇಂತ ಕರಿತೀವಪ್ಪ, ಸ್ಪೇಸ್. ಹಾಗಾದ್ರೆ ಸ್ಪೇಸ್ ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಸನ್. ಹಾಗಾದ್ರೆ ಇವಾಗ ಈ ಸನ್ ಇಂದ ಬರ್ತಕ್ಕಂತಹ ಯಾವುದು ರೇಡಿಯೇಷನ್ ಓಕೆ ವಾಟ್ ಎವರ್ ದಟ್ ಆ ಒಂದು ಪಾರ್ಟಿಕಲ್ಸ್ ಅನ್ನ ನಾವು ಎಲ್ಲಿ ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಂದ್ರೆ ಹಾಗಾದ್ರೆ ಆ ಪಾರ್ಟಿಕಲ್ಸ್ ರೈಟ್ ಎಲ್ಲಿ ಸ್ಪೇಸ್ ಅಂದ್ರೆ ನಿರ್ವಾತ. ಹಾಗಾದ್ರೆ ಆ ನಿರ್ವಾತದಿಂದ ಬರ್ತಾ ಇದಾವೆ ಅಂದ್ರೆ ನಿರ್ವಾತ ಅಂದ್ರೆ ಏನೂ ಇಲ್ಲ. ಹಾಗಾದ್ರೆ ದೇ ಡು ನಾಟ್ ರಿಕ್ವೈರ್ ಎನಿ ಮೀಡಿಯಾ. ಹಾಗಾದ್ರೆ ದೋಸ್ ಹೀಟ್ ಟ್ರಾನ್ಸ್ಫರ್ ಓಕೆ ಮೀಡಿಯೇಷನ್ ಅಥವಾ ಯಾವುದೇ ಮೀಡಿಯಾ ಇಲ್ಲ ಅಂದ್ರೆ ಸೊ ಸಚ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ಗೆ ಸೊ ವಿ ಕಾಲ್ ಆಸ್ ದಿ ಸೊ ರೇಡಿಯೇಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ, ಕಂಡಕ್ಷನ್ ಆಯ್ತು, ಕನ್ವೆಕ್ಷನ್ ಆಯ್ತು, ರೇಡಿಯೇಷನ್. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಏನಿದೆ, ನಾನು ಹೇಳಿದೆ ಆವಾಗಲೇ, ಪ್ರತಿಯೊಂದು ಮ್ಯಾಟರ್ ಹ್ಯಾಸ್ ಇಟ್ಸ್ ಓನ್ ಮಾಸ್. ಓಕೆ, ಹಾಗಾದ್ರೆ ಮಾಸ್ ಇದೆ ಅಂದ್ರೆ ಇಟ್ ಈಸ್ ಆಕ್ಚುಲಿ ಅಟ್ರಾಕ್ಟೆಡ್ ಬೈ ಯಾವುದರಿಂದ, ಗ್ರಾವಿಟಿ. ಹಾಗಾದ್ರೆ ಮಾಸ್ ಇಂಟು ಗ್ರಾವಿಟಿ ಇಸ್ ನಥಿಂಗ್ ಬಟ್ ಎ ವೇಟ್. ಹಾಗಾದ್ರೆ ಪ್ರತಿಯೊಂದು ಏರ್ ಮಾಲಿಕ್ಯೂಲ್ಸ್ಗೂ ಕೂಡ ಏನಿದೆ, ವೇಟ್ ಇದೆ. ಸೊ ವೇಟ್ ಮೀನ್ಸ್ ಇಟ್ ಈಸ್ ಎಕ್ಸರ್ಟಿಂಗ್ ಪರ್ಟಿಕ್ಯುಲರ್ ಏರಿಯಾ, ವೇಟ್ ಆನ್ ಪರ್ಟಿಕ್ಯುಲರ್ ಏರಿಯಾ. ಸೊ ವೇಟ್ ಅಂದ್ರೂ ಅದೇ, ಇಟ್ಸ್ ನಥಿಂಗ್ ಬಟ್ ಎ ಫೋರ್ಸ್ ಬೈ ಏರಿಯಾ ಅಂದ್ರೂ ಅದೇ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಏನು ಕರಿತೀನಿ ನಾನಾಗಿದ್ರೆ, ಸೊ ಪ್ರೆಷರ್ ಅಂತ ಹೇಳಿ ಕರಿತೀನಿ. ಅರ್ಥ ಆಯ್ತಾ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಪ್ರೆಷರ್ ಅಂದ್ರೆ ಇಟ್ಸ್ ಅ ಏರ್ ಡೆನ್ಸಿಟಿ ಅಥವಾ ಏರ್ ಮಾಲಿಕ್ಯೂಲ್ಸ್ ವೇಟ್ ಪರ್ ಗಿವನ್ ಏರಿಯಾ. ಇಟ್ಸ್ ಅ ವೇಟ್ ಪರ್ ಗಿವನ್ ಏರಿಯಾ, ದ ಫೋರ್ಸ್ ಬೈ ಗಿವನ್ ಏರಿಯಾ ನಾವು ಏನಂತ ಕರಿತೀವಿ, ಪ್ರೆಷರ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್. ಹಾಗಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೋಡಿ ರೈಟ್. ಹಾಗಿದ್ರೆ ಏನಪ್ಪಾ ಅಂತಂದ್ರೆ ಈ ಏರ್ ಮಾಲಿಕ್ಯೂಲ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ವೆನ್ ಎವರ್ ಯು ಸಪ್ಲೈ ದ ಟೆಂಪರೇಚರ್, ನಾನು ಮತ್ತೆ ಮುಂದೆ ಹೇಳ್ತೇನೆ ಅದನ್ನ ಡೀಟೇಲ್ ಆಗಿ. ಓಕೆ, ಟೆಂಪರೇಚರ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಹಾಗಾದ್ರೆ ಈಚ್ ಮಾಲಿಕ್ಯೂಲ್ಸ್ ವಿಲ್ ಅಂಡರ್ಗೋ ದಿ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್. ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ಡ್ ಆಗಿ. ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ಗೆ ಒಳಗಾಗ್ತವ. ಅದು ಯಾವಾಗ ಅಡಿಯಾಬೆಟಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತಲ್ಲ, ದಟ್ ಮೀನ್ಸ್ ದ ಸ್ಟಾರ್ಟ್ ಟು ಅಸೆಂಡ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಇಲ್ಲೇನಾಯ್ತು, ಅರ್ಲಿಯರ್ 100 ಮಾಲಿಕ್ಯೂಲ್ಸ್ ಇತ್ತು, ಡೆನ್ಸಿಟಿ 100 ಇತ್ತು. ಆದ್ರೆ ಈಗ ಸುಮಾರು ಒಂದು 20 ಮಾಲಿಕ್ಯೂಲ್ಸ್ ಏನಾಗಿದ್ದಾವೆ, ಅಸೆಂಡ್ ಆಗಿದೆ. ಹಾಗಾದ್ರೆ ಉಳಿದಿದ್ದಷ್ಟಲ್ಲಿ ಉಳಿದಿದ್ದಷ್ಟಲ್ಲಿ ಆಗಿದ್ರೆ ಓನ್ಲಿ 80 ಮಾಲಿಕ್ಯೂಲ್ಸ್ ಮಾತ್ರ ಉಳಿದಾವೆ. ದಟ್ ಮೀನ್ಸ್ ಡೆನ್ಸಿಟಿ ಏನಾಯ್ತು, ಕಮ್ಮಿ ಆಯ್ತು. ಡೆನ್ಸಿಟಿ ಮೀನ್ಸ್ ಏನು, ವೇಟ್ ಮೀನ್ಸ್ ಓಕೆ ವೇಟ್ ಮೀನ್ಸ್ ಫೋರ್ಸ್ ಬೈ ಏರಿಯಾ. ದಟ್ ಮೀನ್ಸ್ ಪ್ರೆಷರ್ ಏನು ಕಮ್ಮಿ ಆಯ್ತಾಗಿದ್ರೆ ಪ್ರೆಷರ್. ಹಾಗೆ ಇಷ್ಟೇ ನೆನ್ಪಿಟ್ಕೊಳ್ಳಿ, ಯಾವಾಗ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೆಷರ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಂತ. ಕ್ಲಿಯರ್. ಹಾಗಾದ್ರೆ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿಲಿ. ಓಕೆ, ಇನ್ನೊಂದಿದೆ ಕಾನ್ಸೆಪ್ಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಓಕೆ ವಾಟರ್ ತಗೊಳ್ತಾ ಇದ್ದೀನಿ ರೈಟ್. ಇನ್ನೊಂದು ಬೇಕಾದ್ರೆ ಲ್ಯಾಂಡ್ ತೆಗೆದುಕೊಳ್ತಾ ಇದ್ದೀನಿ. ನಾನು ಎರಡನ್ನೂ ಕೂಡ 10 ಗಂಟೆಗೆ ಹೀಟ್ ಮಾಡಕ್ಕೆ 10 AM ಹೀಟ್ ಮಾಡಕ್ಕೆ ಶುರು ಮಾಡಿದ್ದೀನಿ. 10 AM ರೈಟ್. ಓಕೆ, 1 ಡಿಗ್ರಿ ಸೆಲ್ಸಿಯಸ್ ರೈಟ್. ಇಲ್ಲಿ ಯಾವಾಗ ಆಗೈತೆ ಅಂದ್ರೆ 10:05
ಓಕೆ 10:05ಕ್ಕೆ ನಾನು ನೋಡಿದಾಗ ಇದರಲ್ಲಿ ಎಷ್ಟು ಡಿಗ್ರಿ ರೈಸ್ ಆಯ್ತು ಗೊತ್ತಾಗಿದೆ ನನಗೆ 1 ಡಿಗ್ರಿ. ಆದ್ರೆ ಇಲ್ಲಿ 10 ಗಂಟೆ 1 ನಿಮಿಷಕ್ಕೆ ನಾವು ಏನು ಮಾಡಿದ್ವಿ 1 ಡಿಗ್ರಿ ಸೆಲ್ಸಿಯಸ್ ಅನ್ನು ಅಬ್ಸರ್ವ್ ಮಾಡಿದ್ವಿ. ಹಾಗಾಗಿ ಯಾವ್ದು ಬೇಗ ಹೀಟ್ ಆಗ್ತದ ಲ್ಯಾಂಡ್. ದಟ್ ಮೀನ್ಸ್ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿ ಕರಿತೀವಿ. ಓಕೆ ವಿ ಕಾಲ್ ಇಟ್ ಆಸ್ ಅ ಸ್ಪೆಸಿಫಿಕ್ ಹೀಟ್. ಹಾಗೆ ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ವೆನೆವರ್ right the heat required to rise 1 degree celsius of temperature ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಹೀಟ್ ಅಂತ ಹೇಳಿ ಕರಿತೀವಿ. ಆ ಸ್ಪೆಸಿಫಿಕ್ ಹೀಟ್ ಫಾರ್ ವಾಟರ್ ರಿಲೇಟಿವ್ಲಿ ಬಹಳ ಬೇಕು, ಅದೇ ಲ್ಯಾಂಡ್ಗೆ ಕಡಿಮೆ ಬೇಕು. ಹಾಗೆ ಇದರಿಂದನೇ ಈಗ ನೋಡಿ ಹಾಗಿದ್ರೆ ಟೆಂಪರೇಚರ್ ಪ್ರೆಷರ್ ಇನ್ವರ್ಸ್ ಇದೆ ಅಂತ ಹೇಳಿದೆ. ಇವಾಗ ಇಲ್ಲಿ ಸೇಮ್ ಅಪ್ಲೈ ಮಾಡ್ಕೊಂಬಿಡಿ. ಇಲ್ಲಿ ಏನಿದೆ ಹಾಗಿದ್ರೆ ಟೆಂಪರೇಚರ್ ರಿಲೇಟಿವ್ಲಿ ಏನಿದೆ ಕಡಿಮೆ, ಟೆಂಪರೇಚರ್ ಕಮ್ಮಿ ಅಂದ್ರೆ ಡೆನ್ಸಿಟಿ ಜಾಸ್ತಿ ಮೀನ್ಸ್ ವೇಟ್ ಬೈ ಏರಿಯಾ, ಫೋರ್ಸ್ ಬೈ ಏರಿಯಾ ಜಾಸ್ತಿ. ದಟ್ ಮೀನ್ಸ್ ಇಲ್ಲಿ ಹಾಗಿದ್ರೆ ರಿಲೇಟಿವ್ಲಿ ಯಾವ ಪ್ರೆಷರ್ ಆಯ್ತು ಇಲ್ಲಿ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಯಿತು, ಹೈ ಪ್ರೆಷರ್ ಏರಿಯಾ. ಹಾಗೆ ಇಲ್ಲಿ ರಿಲೇಟಿವ್ಲಿ ಟೆಂಪರೇಚರ್ ಜಾಸ್ತಿ, ಯಾಕೆ ಬೇಗ ಕಾಯ್ತಾ ಐತಿ, ಹಾಗೆ ಜಾಸ್ತಿ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗ್ತಾ ಐತಿ. ಹಾಗೆ ರಿಲೇಟಿವ್ಲಿ ಇಲ್ಲಿ ಲೋ ಪ್ರೆಷರ್ ಏರಿಯಾ, ಯಾಕೆ ಡೆನ್ಸಿಟಿ ಆಫ್ ಏರ್ ಮಾಲಿಕ್ಯೂಲ್ಸ್ ಏನಾಗೈತಿ ಕಡಿಮೆ ಆಗೈತಿ. ಹಾಗಾದ್ರೆ ನಿಮಗೆ ಕಣ್ಣಿಗೆ ಕಾಣಲ್ಲ ಅದು ಆ್ಯಕ್ಚುಲಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಏನಿತ್ತು ಏರ್ ಇದೆ, ಇಲ್ಲಿ ಎಸ್ ಆರ್ ನೋ ಏರ್ ಇದೆ ಕರೆಕ್ಟ್. ಹಾಗಿದ್ರೆ ಯಾಕೆ ಡೆನ್ಸಿಟಿ ಜಾಸ್ತಿ, ಡೆನ್ಸಿಟಿ ಆಫ್ ಏರ್ ಜಾಸ್ತಿ. ಹಾಗೆ ಇಲ್ಲಿ ಏನಾಯ್ತು ಅಂದರೆ ಇಟ್ ಆ್ಯಕ್ಚುಲಿ ಓಕೆ ನಮ್ಗೆ ಏನಾಗ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಆ್ಯಕ್ಚುಲಿ ಏನು ಫಾರ್ಮ್ ಆಗಿರ್ತದೆ ಅಂದ್ರೆ ಸಮ್ ವಾಟ್ ಒಂಥರ ಒಂದು ಗ್ರೇಡಿಯಂಟ್, ಈ ಸ್ಲೋಪ್ ಅಂತ ಹೇಳಿ ಕರಿಬೋದು. ಅದು ಒಂದು ಇಳಿಜಾರು ಅಥವಾ ಸ್ಲೋಪ್ ಅಂತ ಹೇಳಿ ಕ್ರಿಯೇಟ್ ಆಗಿದೆ. ಈ ಸ್ಲೋಪ್ ಇದೆಯಲ್ಲ ಇದನ್ನು ನಾವು ಎಂತ ಕರಿತೀವಿ ಅಂದರೆ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಏರ್ ಮಾಲಿಕ್ಯೂಲ್ಸ್ ಏನಿತ್ತಲ್ಲ, ಈ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್ ಏನಿತ್ತಲ್ಲ ಅಥವಾ ಡೆನ್ಸಿಟಿ ಆಫ್ ಏರ್ ಇತ್ತಲ್ಲ, ಈ ಏರ್ಸ್ ಏನಾಗ್ಲಿಕ್ಕೆ ಶುರು ಆಗ್ತಾವಂದ್ರೆ ಈ ಸ್ಲೋಪ್ ಮೂಲಕ ರೈಟ್ ಇಲ್ಲಿಂದ ಇಲ್ಲಿಗೆ ಹರಿಲಿಕ್ಕೆ ಶುರು ಆಗ್ತವೆ ಈ ಥರ ರೈಟ್. ಹಾಗಾದ್ರೆ ನಾವು ಏರ್ ಮಾಲಿಕ್ಯೂಲ್ಸ್, ಬಟ್ ಇವಾಗ ದ ಡೆನ್ಸ್ ಏರ್ ಮಾಲಿಕ್ಯೂಲ್ ಸ್ಟಾರ್ಟ್ ಟು ಫ್ಲೋ ಎಸ್ ಟು ದಿ ಅಥವಾ ಅಲಾಂಗ್ ವಿತ್ ವಾಟ್ ಟು ದಿಸ್ ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಇದಕ್ಕೆ ನಾವೇಂತ ಕರಿತೀವಿ ಅಂದ್ರೆ ಮಾರುತ, ಸೊ ವಿಂಡ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇವಾಗ ಏನಾಗುತ್ತೆ, ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಲೋ ಟೆಂಪರೇಚರ್ ಅಥವಾ ಹೈ ಟೆಂಪರೇಚರ್ ಅನ್ನ ಓಕೆ ಈ ವಿಂಡ್ ಏನ್ ಮಾಡುತ್ತೆ ಅಂತಂದಾಗ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ಕ್ಯಾರಿ ಮಾಡಿ. ಕ್ಯಾರಿಯರ್ ಆಫ್ ಹೀಟ್ ಯಾವುದು ಅಂದ್ರೆ ವಿಂಡ್. ಒಂದು ವೇಳೆ ಈ ತರ ವಿಂಡ್ ಏನಾದರೂ ಹೀಟ್ ಟ್ರಾನ್ಸ್ಫರ್ ಅನ್ನ ಮಾಡಿದ್ರೆ ಅದಕ್ಕೆ ನಾವೇಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ದಿ ಅಡ್ವೆಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಒಂದು ನಿಮಗೆ ಕ್ಲಾರಿಟಿ ಗೊತ್ತಿರಲಿ, ಅದು ಕಂಡಕ್ಷನ್ ಅಂದ್ರೆ ಸಾಲಿಡ್ ಇರ್ತದ, ವಾಟರ್ ಅಥವಾ ಏರ್ ಇದ್ರೆ ಅದನ್ನ ಕನ್ವೆಕ್ಷನ್ ಅಂತ ಕರಿತೀವಿ, ವಿತೌಟ್ ಮೀಡಿಯಾ ಇದ್ರೆ ಅದನ್ನ ವಿ ಕಾಲ್ ಎಸ್ ಅ ರೇಡಿಯೇಷನ್ ಅಂತ ಕರಿತೀವಿ. ಅದೇ ತರನಾಗಿ ರೈಟ್ ಒಂದು ವಿಂಡ್ ಮೂಲಕ ಹೀಟ್ ಟ್ರಾನ್ಸ್ಫರ್ ಅದಕ್ಕೆ ನಾವು ಅಡ್ವೆಕ್ಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೆ ಅಂತಂದ್ರೆ ನಿಮ್ಮ ಓಕೆ ಸನ್ ಏನಿದೆ ಅಲ್ಲ, ಹಾಗಾದ್ರೆ ಸನ್ನು ಯಾಕೆ ಆಕ್ಚುಲಿ ಹಾಗಾದ್ರೆ ಏನಿದೆ ಅಂತ ಹೇಳಿದೆ ನಾನಲ್ಲಿ, ಸೊ ಪ್ಲಾಸ್ಮಾ ಅಂತ ಹೇಳಿದೆ ಕರೆಕ್ಟ್. ಪ್ಲಾಸ್ಮಾ ಅಂದ್ರೆ ಏನಂತ ಹೇಳಿದೆ, ಆ ಪ್ಲಾಸ್ಮಾದಲ್ಲಿ ಎಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಿದೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಓಕೆ ಕ್ಯಾರೆಕ್ಟರ್. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಹೆಂಗಾಯ್ತು ಅಂತ ಗೊತ್ತಾಯ್ತು ನನಗೆ. ಹಾಗೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಐತಿ ಅಂದ್ರೆ ಇವಾಗ ಜಸ್ಟ್ ಹೇಳಿ ಹಾಗಿದ್ರೆ ಇವಾಗ ಅದು ನಮ್ಮನ್ನ ಯಾವ ಏನು ಕ್ರಾಸ್ ಮಾಡಿ ಬರ್ತೈತಿ, ನಮ್ಮ ಸ್ಪೇಸ್ ಅನ್ನ ಕ್ರಾಸ್ ಮಾಡಿ ಬರ್ತೈತಿ. ಹಾಗೆ ಸ್ಪೇಸ್ ಮೀನ್ಸ್ ನಿರ್ವಾತ ಮೀನ್ಸ್ ಯಾವುದೇ ರೀತಿ ಮೀಡಿಯಾ ಇಲ್ಲ ಅಲ್ಲಿ. ಹಾಗಾಗಿ ಇದನ್ನ ನಾವು ಎಂತ ಕರಿತೀವಿ ಅಂತಂದ್ರೆ ಸೊ ವಿ ಕಾಲ್ ಇಟ್ ಹ್ಯಾಸ್ ರೈಟ್, ಸೊ ವಿ ಕಾಲ್ ಇಟ್ ಹ್ಯಾಸ್ ಏನಂತ ಕರಿತೀವಿ, ಒಂದೇ ನಿಮಿಷ ರೈಟ್. ಎಸ್ ವಿ ಕಾಲ್ ಇಟ್ ಹ್ಯಾಸ್ ರೇಡಿಯೇಷನ್. ಏನು ಕರಿತೀವಿ ನಾವು ಅದಕ್ಕೆ, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ದಿಸ್ ಇಸ್ ವೆರಿ ಸಿಂಪಲ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಕರೆಕ್ಟಾ. ಎಸ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಹಾಗಿದ್ರೆ ರೈಟ್. ಹಾಗಿದ್ರೆ ಎಲ್ಲೆಲ್ಲಿ ಪ್ಲಾಸ್ಮಾ ಸ್ಟ್ರಾಂಗ್ ಇರುತ್ತಲ್ಲ, ಏನೋ ಎಲ್ಲೆಲ್ಲಿ ಪ್ಲಾಸ್ಮಾ ಸ್ಟ್ರಾಂಗ್ ಇರುತ್ತಲ್ಲ ಅಲ್ಲಿ ಏನು ಸ್ಟ್ರಾಂಗ್ ಇರುತ್ತೆ, ಎಲೆಕ್ಟ್ರಿಕ್ ಅಥವಾ ಎಲೆಕ್ಟ್ರಿಸಿಟಿ ಸ್ಟ್ರಾಂಗ್ ಇರುತ್ತೆ, ಎಲೆಕ್ಟ್ರಿಸಿಟಿ ಸ್ಟ್ರಾಂಗ್ ಇರುತ್ತೆ, ಅಥವಾ ಏನು ಸ್ಟ್ರಾಂಗ್ ಇರುತ್ತೆ ಅಲ್ಲಿ ಮ್ಯಾಗ್ನೆಟಿಕ್ ಓಕೆ ಫೀಲ್ಡ್ ಏನಾಗಿರುತ್ತೆ ಬಹಳ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಕ್ಲಿಯರಾ? ಅಥವಾ ನಿಮ್ಮ ಸನ್ ಮೇಲೆ ಏನೈತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪಕ್ಕ ಐತೆ ಅಂತ ಗೊತ್ತಾಯ್ತು. ಕ್ಲಿಯರಾ? ಹಾಗೆ ಈಗ ನೋಡಿ ಇದನ್ನ ನನಗೆ ಅಪ್ಲೈ ಮಾಡ್ತಾ ಹೋಗ್ಬಿಡ್ತೀನಿ. ಸೊ ಒನ್ ಬೈ ಒನ್ ಮತ್ತೊಂದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸನ್ ಅಂತ ಅನ್ಕೊಳ್ಳಿ ರೈಟ್. ಹಾಗಿದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ರೈಸ್ ಆಗ್ತಾ ಇದೆ ಅಂತ ನಾರ್ಮಲ್ ಕಂಡೀಷನ್ ಒಳಗೆ ಹಿಂಗೆ ರೈಸ್ ಆಗ್ತಾ ಇದೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡು ಅಥವಾ ನಿಮ್ಮ ಪ್ಲಾಸ್ಮಾ ಕರೆಂಟ್ಸು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೆ ಎಸ್ ಎಲೆಕ್ಟ್ರಿಸಿಟಿ ಅಂತೂ ಇದೆ, ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಲೆವೆಲ್ಗೆ ಸ್ಟ್ರಾಂಗ್ ಇಲ್ಲ. ಅರ್ಥ ಆಗ್ತಾ ಇದೆ? ಅಥವಾ ಎಲೆಕ್ಟ್ರಿಸಿಟಿ ಆ ಲೆವೆಲ್ ಸ್ಟ್ರಾಂಗ್ ಇಲ್ಲ, ಒಂದು ಬೆಳಕಂತರೂ ಇದೆ. ಹಾಗಾದ್ರೆ so those conditions whenever आपका जो magnetic fields are weaker, so relatively weak ಇದ್ದಾಗ ಸೊ ಏನಾಗ್ತದೆ ಅಂತ ಅಂದಾಗ ರೈಟ್ ಆ ನಿಮ್ಮ ರೀಸನ್ ಆಫ್ ದ ಸನ್, ಆ ಸನ್ ಒಂದು ಭಾಗದಲ್ಲಿ ಹೆಂಗೆ ಕಾಣುತ್ತೆ ಅಂತ ನಮಗೆ ಯೂಶಲಿ ಸೊ ನಾರ್ಮಲ್ ಕಂಡೀಷನ್ಸ್ಗಿಂತ ಏನೋ ಸೊ ನಾರ್ಮಲ್ ಕಂಡೀಷನ್ಸ್ಗಿಂತ ಈ ಥರ ಸೊ ವೈಟ್ ಪ್ಯಾಚಸ್ ಕಂಡು ಬರ್ತವೆ ಇಲ್ಲಿ. ಸೊ ನಾರ್ಮಲಿ ಈ ವೈಟ್ ಪ್ಯಾಚಸ್ ಕಂಡು ಬರೋ ಕಾರಣ ಏನಂತ ನೀವು ಕೇಳಿದ್ರೆ ನಾರ್ಮಲಿ ಹ್ಯಾಸ್ ಐ ಸೆಡ್ ಯು ಮ್ಯಾಗ್ನೆಟಿಕ್ ಫೀಲ್ಡ್ ಆ ಲೆವೆಲ್ಗೆ ಸ್ಟ್ರಾಂಗ್ ಇಲ್ಲ.
ಯಾಕೆ ಸ್ಟ್ರಾಂಗ್ ಇಲ್ಲ ಅಂತಂದಾಗ ಇನ್ನು ಇವಾಗ ಇಟ್ ಈಸ್ ಅ ಬಿಗಿನಿಂಗ್, ಅದು ಶುರುವಾಗೈತೆ ಈಗ ಯಾವುದೋ ನಿಮ್ಮ ಮ್ಯಾಗ್ನೆಟಿಕ್ ಆ ಒಂದು ಅಥವಾ ಪ್ಲಾಸ್ಮಾ ರೈಸ್ ಆಗಲಿಕ್ಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಪ್ಲಾಸ್ಮಾ ರೈಸ್ ಆಗಿ ಶುರುವಾಗುತ್ತೆ. ಬಟ್ ಆ ಲೆವೆಲ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ, ಬಟ್ ಪ್ಲಾಸ್ಮಾ ಮೂವ್ ಆಗ್ತಾ ಇದೆ, ಎಲೆಕ್ಟ್ರಿಸಿಟಿ ಸಮ್ ಕೈಂಡ್ ಆಫ್ ಬೆಳಕು ಅಂತ ಹೇಳಿ ಅನ್ಕೊಳ್ಳೋಣ. ದಟ್ ಮೀನ್ಸ್ ಸಚ್ ಏನಾಗಿದ್ರೆ those the bright spots over the sun. So whenever we have the lower magnetic field or lower intense plasma ಇತ್ತು ಅಂದ್ರೆ we call it solar ಪ್ಲೇಜಸ್ ಅಂತ ಹೇಳಿ ಕರಿತೀವಿ. ಎಂತ ಕರಿತೀವಿ ನಾವು? ವಿ ಕಾಲ್ ದಮ್ ಆಸ್ ಸೋಲಾರ್ ಪ್ಲೇಜಸ್ ಅಂತ ಹೇಳಿ ಕರಿತೀವಿ ಯೂಶುವಲಿ. ಕರೆಕ್ಟಾ? ಸೊ ಅದ್ರ ಬಟ್ ಸಮ್ ಟೈಮ್ ಏನಾಗುತ್ತೆ ಅಂತ ಅಂದಾಗ ಇನ್ ಕೋರ್ಸ್ ಆಫ್ ಟೈಮ್ ಒಳಗೆ, ಇನ್ ಕೋರ್ಸ್ ಆಫ್ ಟೈಮ್ ಒಳಗೆ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಪಿನ್ನಿಂಗ್ ಆಫ್ ದಿಸ್ ಸನ್. ಸೊ ಸನ್ ಏನಾಗುತ್ತೆ ನಮಗೆ ಗೊತ್ತಾಗಿದೆ, ಹಾಗಿದ್ರೆ ತನ್ನ ಇಟ್ಸ್ ಆಕ್ಚುಲಿ ತನ್ನ ಅಕ್ಷ ಒಳಗೆ ಅದು ಸುತ್ತುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗೆ ಕಂಟಿನ್ಯೂಸ್ಲಿ ರೊಟೇಷನ್ ಆಗೋದ್ರಿಂದ ಸೊ ಏನಾಗುತ್ತೆ ಅಂದ್ರೆ ಆ ಪ್ಲಾಸ್ಮಾ ಏನಾಗುತ್ತೆ ಅಂದ್ರೆ ಟ್ರ್ಯಾಪ್ ಆಗ್ತಾ ಬರ್ತದೆ, ಈ ತರ ಟ್ರ್ಯಾಪ್ ಆಗ್ತಾ ಬರ್ತದೆ. ಟ್ರ್ಯಾಪ್ ಆಗ್ತಾ 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 ಏನಾಗುತ್ತೆ ಅಂದ್ರೆ ಅದು ಸೊ ಲೈಕ್ ದಿಸ್ ರೈಟ್, ಹಿಂಗ್ ಟ್ರ್ಯಾಪ್ ಆಗ್ತಾ ಆಗ್ತಾ ಇಟ್ ಬಿಕಮ್ಸ್ ವಾಟ್ ಸಮ್ ಕೈಂಡ್ ಆಫ್ ಲೋಬ್, ಹಿಂಗಾಗ್ಬಿಡುತ್ತದೆ, ಹಿಂಗ್ ಲೋಬ್ ಈ ತರ. ಲೋಬ್ ಇವಾಗ ಹೇಳಿ ಹಾಗಿದ್ರೆ ಬಹಳ ಸ್ಟ್ರಾಂಗ್ ಆದ್ರೆ ಈ ಏರಿಯಾದೊಳಗೆ ಏನ್ ಸ್ಟ್ರಾಂಗ್ ಆಯ್ತು ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಏನ್ ಸ್ಟ್ರಾಂಗ್ ಆಯ್ತು ಈಗ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆಯ್ತು. ಕರೆಕ್ಟಾ? ಆಮೇಲೆ ಇನ್ನೊಂದೇನಾಗಿರುತ್ತೆ ಅಂತಂದಾಗ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಇದ್ರೂ ಕೂಡ ಸಮ್ ಪಾರ್ಟ್ ಏನಾಗಿರುತ್ತೆ ಚಾರ್ಜ್ ಪಾರ್ಟಿಕಲ್ಸ್, ಈ ರೀಸನ್ ಇಂದ ದೇ ಕ್ಯಾನ್ ಈಸಿಲಿ ಎಕ್ಸ್ಪೆಲ್ ಆಗಿರ್ತಾವ ಸ್ಪೇಸ್ಗೆ, ಹಿಂಗೆ ಸ್ಪೇಸ್ಗೆ ಎಕ್ಸ್ಪೆಲ್ ಆಗಿರ್ತಾವ. ದೋಸ್ ವಿಚ್ ಆರ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಸೋಲಾರ್ ಲೋಬ್ಸ್, ಇದು ಆ ಲೋಬ್ಸ್ ಅಥವಾ ಲೂಪ್ಸ್ ಅಂತ ಹೇಳಿ ಕರಿ, ಇದ್ರದ್ದು ಏನೋ ಆಗಿರ್ತಾವಲ್ಲ, ಸೊ ಇವುಗಳನ್ನ ನಾವು ಎಂತ ಕರಿತೀವಿ? ಜ್ವಾಲೆಗಳು, ಸೋಲಾರ್ ಫ್ಲೇರ್ಸ್ ಅಂತ ಹೇಳಿ ಕರಿತೀವಿ. ಏನ ಕರಿತೀವಿ ನಾವು? ಸೋಲಾರ್ ಫ್ಲೇರ್ಸ್ ಅಂತ ಹೇಳಿ ಕರಿತೀವಿ ಯೂಶುವಲಿ. ಆಮೇಲೆ ಇದೇ ಸೋಲಾರ್ ಫ್ಲೇರ್ಸ್ಗಳು ಇನ್ ಡೆನ್ಸಿಟಿ, ಡೆನ್ಸ್ ಹ್ಯೂಜ್ ಮಾಸ್ ಅಲ್ಲಿ ಬಂದ್ರೆ ಅವ್ರು ನಾವು ಸೋಲಾರ್ ಸೋಲಾರ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಒಂದ್ ವೇಳೆ ಇದೇ ಪ್ಲಾಸ್ಮಾ ಸೊ ಡೈರೆಕ್ಟ್ ಆಗಿ ಸ್ಪೇಸ್ಗೆ ಎಂಟ್ರಿ ಆದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನಿಮ್ಮ ಸೋಲಾರ್ ಮಾಸ್ ಎಸೆಕ್ಷನ್ ಅಥವಾ ಪ್ಲಾಸ್ಮಾ ಆರ್ ಕರೋನಲ್ ಮಾಸ್ ಎಸೆಕ್ಷನ್ ಅಂತ ಹೇಳಿ ಕರಿತೀವಿ. ಯೂಶುವಲಿ ವಿ ಕಾಲ್ ದಮ್ ಆಸ್ ಸೊ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ. ಸೊ ರೈಟ್, ವಿ ನೀಡ್ ಟು ನೋ ಆಲ್ ದಿಸ್. ಹಾಗಿದ್ರೆ ಕರೆಕ್ಟಾ ಇನ್ನೊಂದು ಸಾರಿ ನೋಡಿ ಅದನ್ನ ಹೇಳೋದಾದ್ರೆ ರೈಟ್ ಏನಾಯ್ತು ಹಾಗಿದ್ರೆ ಇಲ್ಲಿ ಲೋಬ್ ಕ್ರಿಯೇಟ್ ಆಯ್ತು. ಕರೆಕ್ಟಾ? ಲೋಬ್, ಈ ಲೋಬ್ ಇಂದ ಎರಡು ಥಿಂಗ್ಸ್ ಆಗ್ತದೆ. ಒಂದು ಸಮ್ ಪಾರ್ಟ್ ಏನಾಗುತ್ತೆ ಗ್ಯಾಸ್ ಪಾರ್ಟಿಕಲ್ಸ್ ಸೋಲಾರ್ ಫ್ಲೇಟ್ಸ್ ಮೂಲಕ ಸ್ಪೇಸ್ಗೆ ಎಂಟ್ರಿ ಆಗುತ್ತೆ, ಅಥವಾ ಸಮ್ ಆರ್ ಇನ್ ದ ಫಾರ್ಮ್ ಆಫ್ ಸೋಲಾರ್ ವಿಂಡ್ಸ್, ಸಮ್ ಆರ್ ಇನ್ ದ ಫಾರ್ಮ್ಸ್ ಆಫ್ ದಿ ಪ್ಲಾಸ್ಮಾ ಎಸೆಕ್ಷನ್. ಪ್ಲಾಸ್ಮಾ ಎಸೆಕ್ಷನ್ ಅಥವಾ ಅದು ನಾವು ಕರೋನಲ್ ಮಾಸ್ ಎಸೆಕ್ಷನ್ ಅಂತ ಕರಿತೀವಿ, ಅದು ಸೋಲಾರ್ ಮಾಸ್ ಎಸೆಕ್ಷನ್ ಅಂತ ಕರೆದ್ವಿ. ಅದೇ ತರ ಇನ್ನೊಂದು ಇವಾಗ ಹೇಳಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು ಹಾಗಿದ್ರೆ ಇಲ್ಲಿ ಯೂಶುವಲಿ ಸ್ಟ್ರಾಂಗ್ ಆಯ್ತು. ಇವಾಗ ಹೇಳಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆಯ್ತು ಅಂದ್ರೆ ಎಸ್, ಇವಾಗ ಏನಾಗ್ತಾ ಇತ್ತು ಹಾಗಿದ್ರೆ ಇಲ್ಲಿ ನಿಮ್ಮ ಕಂಟಿನ್ಯೂಸ್ ಆಗಿ ಪ್ಲಾಸ್ಮಾ ರೈಸ್ ಆಗ್ತಾ ಇತ್ತಲ್ಲ, ಈ ಕಂಟಿನ್ಯೂಸ್ ಆಗಿ ಪ್ಲಾಸ್ಮಾ ರೈಸ್ ಆಗೋದನ್ನ ಏನ್ ಮಾಡ್ತಿದೆ? ಇಟ್ ಇಸ್ ಆಕ್ಚುಲಿ ಬ್ಲಾಕ್ ಮಾಡುತ್ತೆ. ಹಾಗೆ ನಾನು ಹೇಳಿದೆ ಬ್ಲಾಕ್ ಮಾಡ್ತು ಅಂದ್ರೆ ಪ್ಲಾಸ್ಮಾ ಮೂಮೆಂಟ್ ಏನಾಯ್ತು ಹಾಗಿದ್ರೆ ಆಟೋಮೆಟಿಕ್ಲಿ ಸೊ ಮೂಮೆಂಟ್ ಆಫ್ ಪ್ಲಾಸ್ಮಾ ಅಥವಾ ಪ್ಲಾಸ್ಮಾ ಮೂಮೆಂಟ್ ಏನಾಯ್ತು ಹಾಗಿದ್ರೆ ಆಟೋಮೆಟಿಕ್ಲಿ ವೀಕ್ ಆಯ್ತು. ಪ್ಲಾಸ್ಮಾ ಮೂಮೆಂಟ್ ವೀಕ್ ಆಯ್ತು ಅಂತ ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಹಾಗಿದ್ರೆ ನಿಮ್ಮ ಏನು ದಟ್ಸ್ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಹಾಗಿದ್ರೆ ಡೌನ್ ಆಗುತ್ತೆ. ಈ ಎಲೆಕ್ಟ್ರಿಸಿಟಿ ಡೌನ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ವೀಕ್ ಆಗುತ್ತೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಯ್ತು, ಎಲೆಕ್ಟ್ರಿಸಿಟಿ ವೀಕ್ ಆಯ್ತು ಅಂದ್ರೆ ಹಾಗಾದ್ರೆ ನಿಮ್ಮ ಸಣ್ಣ ಆ ಕೆಲವೊಂದು ರೀಸನ್ ಒಳಗ ಹೆಂಗ್ ಕಂಡು ಬರ್ತದೆ? ಯೂಶುವಲಿ ಎಸ್ ಅರ್ಲಿಯರ್ ವೈಟ್ ಕಾಣ್ತಾ ಇತ್ತಲ್ಲ, ಈಗ ಹಾಗೆ ಏನ್ ಕಾಣುತ್ತೆ? ಬ್ಲಾಕ್ ಸ್ಪಾಟ್ಸ್ ಗಳು ಕಾಣಕ್ ಶುರು ಮಾಡ್ತವೆ. ಹಾಗೆ ವಾಟ್ ಯು ಮೀನ್ ಬೈ ದೀಸ್ ಬ್ಲಾಕ್ಸ್ ಅಂತ ಕೇಳಿದ್ರೆ ದೀಸ್ ಆರ್ ದಿ ರೀಸನ್ಸ್ ವಿತ್ ದಿ ಲೋವರ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಕೂಡ ಬಹಳ ಸಾರಿ ಎಕ್ಸಾಮ್ ಒಳಗೆ ಹಾಗೆ ಈ ಲೋವರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಲಿಕ್ಕೆ ಕಾರಣ ಅಪ್ಗೆ ಹೈಯರ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಗ್ತಾ ಇದ್ದಿಲ್ಲ ನಾನು ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅದು ಕೂಡ ಗೊತ್ತಿರಬೇಕು. ಇವುಗಳನ್ನ ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ದಮ್ ಆಸ್ ಅ ಸನ್ ಸ್ಪಾಟ್ಸ್ ಗಳು ಅಂತ ಹೇಳಿ ಕರಿತೀವಿ. ಕಪ್ಪು ಕುಳಿಗಳು, ಸೂರ್ಯನ ಕಪ್ಪು ಕುಳಿಗಳು ಅಂತ ಹೇಳಿ ಕರಿತೀವಿ. ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರ್ಬೇಕು. ಆಮೇಲೆ ನಾನು ಹೇಳಿದಲ್ಲ, ಸೊ ಒಂದ್ ಸಾರಿ ಇದು ಹಿಂಗೆ ಲೋಬ್ ಆಗಿ ಹಿಂಗ್ ಲೋಬ್ ಆಗ್ತಾ ಐತಿ ಅಂದಾಗ ಏನಾಗುತ್ತೆ ಅಂತಂದ್ರೆ ಯೂಶುವಲಿ ನಿಮ್ಮ ಸಣ್ಣ ಆ ಮ್ಯಾಗ್ನೆಟಿಕ್ ಪೋಲ್ಸ್ ಏನಿದಾವಲ್ಲ ಆಟೋಮೆಟಿಕ್ಲಿ ಏನಾಗ್ತಾವ ಹಾಗಿದ್ರೆ ಅವು ಕೂಡ ರಿವರ್ಸ್ ಆಗ್ತಾವ. ಏನಾಗ್ತಾವ ಹಾಗಿದ್ರೆ ಅವು ಕೂಡ ಆಟೋಮೆಟಿಕ್ಲಿ ಕ್ಲಿಫಿಂಗ್ ಕೂಡ ನಡೀತಾ ಇರ್ತದೆ. ಅರ್ಥ ಆಯ್ತಲ್ಲ? ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಸನ್ ಸ್ಪಾಟ್ಸ್ ಗಳು ಆಗ್ಲಿಕ್ಕೆ ಕಾರಣ ಏನ್ ಹೇಳಿ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಕ್ಟಾ? ಹಾಗಾದ್ರೆ ಇದು ಆಗ್ಲಿಕ್ಕೆ ಏನು ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ರೈಸ್ ಆಗಿ ಇದು ಆಕ್ಚುಲಿ ಹಿಂಗೆ ಲೋಬ್ ಆಗಿ ಫ್ಲೇರ್ಸ್ ಅಂಡ್ ಎಲ್ಲ ಆಗ್ಲಿಕ್ಕೆ ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್. ಎಷ್ಟು ಟೈಮ್ ಅಂತ ತೆಗೆದುಕೊಂಡ್ರೆ ಯೂಶುವಲಿ ಇದು 11 ವರ್ಷ ತಗೊಳ್ತದೆ. ಎಷ್ಟು? ದ 11 ಇಯರ್ ಸೈಕಲ್ ಇದೆ ಆಕ್ಚುಲಿ 11 ವರ್ಷ
ತಗೊಳ್ತದೆ. ಹಾಗೆ ನಾವು ವಿ ಕಾಲ್ ಆಸ್ ದ ಓಕೆ ಸೋಲಾರ್ ಸೈಕಲ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವಾಗ ಸೋಲಾರ್ ಸೈಕಲ್ ಸ್ಟ್ರಾಂಗ್ ಇದೆ ಅಲ್ಲ, ನೀವು ಅರ್ಥ ಮಾಡ್ಕೊಂಬಿಡಿ ಪ್ಲಾಸ್ಮಾ ಬಹಳ ಸ್ಟ್ರಾಂಗ್ ಆಗೈತಿ ಅಂತ. ಪ್ಲಾಸ್ಮಾ ಯಾವಾಗ ಸ್ಟ್ರಾಂಗ್ ಆಗೈತಲ್ಲ, ಹಾಗಾದ್ರೆ ಅಲ್ಲಿ ನಿಮ್ಮ ಏನು ಸ್ಟ್ರಾಂಗ್ ಆಗೈತೆ ಅದು ಪ್ಲಾಸ್ಮಾ ಸ್ಟ್ರಾಂಗ್ ಆದ್ರೆ ಏನು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದ್ರೆ ನಾವು ಎಲೆಕ್ಟ್ರೋ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ಡೈರೆಕ್ಟ್ಲಿ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆಯಿತು ಅಂದರೆ ಮತ್ತೆ ಪ್ಲಾಸ್ಮಾನ ಏನು ಮಾಡುತ್ತೆ, ವೀಕ್ ಮಾಡುತ್ತೆ. ಮೀನ್ಸ್ ಓಕೆ ಆಟೋಮೆಟಿಕ್ಲಿ ಎಲೆಕ್ಟ್ರಿಸಿಟಿ ಕಮ್ಮಿ ಆಗುತ್ತೆ. ದಟ್ ಮೀನ್ಸ್ ಹಾಕಿದ್ರೆ ನಿಮ್ಮ ಸನ್ ಸ್ಪಾಟ್ಸ್ಗಳು ಕಾಣಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಓಕೆ ದ ಎಂಡಿಂಗ್ ಅಥವಾ ದ ಹೈಯೆಸ್ಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸನ್ ಸ್ಪಾಟ್ಸ್ ಕಾಣ್ತಕ್ಕಂಥ ಓಕೆ ಟೈಮನ್ನು ವಿ ಕಾಲ್ ಆಸ್ ಅ ಸೋಲಾರ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ. ಸೋಲಾರ್ ಮ್ಯಾಕ್ಸಿಮಮ್ ಅಥವಾ ಸೋಲಾರ್ ಮ್ಯಾಕ್ಸಿಮಾ ಅಂತ ಹೇಳಿ ಕರಿತೀವಿ. ಕಡಿಮೆ ಅಂದರೆ ಸೋಲಾರ್ ಮಿನಿಮಮ್ ಅಥವಾ ಮಿನಿಮಾ ಅಂತ ಹೇಳಿ ಕರಿತೀವಿ. ಇದು ಕೂಡ ಗೊತ್ತಿರಬೇಕು. ಸನ್ ಸ್ಪಾಟ್ಸ್ ಗೊತ್ತಾಯಿತು, ಸೋಲಾರ್ ಪ್ಲೇಸಸ್ ಗೊತ್ತಾಯಿತು, ಕರೋನಲ್ ಮಾಸ್ ಎಸೆಕ್ಷನ್ ಗೊತ್ತಾಯಿತು, ರೈಟ್. ಕರೋನಲ್ ಹೋಲ್ಸ್ ಅಂದ್ರೆ ಏನಂದ್ರೆ ಎಂಟೈರ್ ಪ್ಲಾಸ್ಮಾ ಏನಾಗುತ್ತೆ ಅಂದ್ರೆ ಈಗ ಓಕೆ ಸ್ಪೇಸಿಗೆ ಬಂದಾಗ ವಿ ಕ್ಯಾನ್ ಕ್ರಿಯೇಟ್ ಸಮ್ ಕೈಂಡ್ ಆಫ್ ದಿ ಓಕೆ ಹೋಲ್ಸ್ಗಳು ಕಂಡು ಬರ್ತವೆ. ಸೊ ಇವು ನಾವು ಏನು ಕರಿತೀವಿ, ಕರೋನಲ್ ಹೋಲ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯಿತು ಅಂತ ಅನ್ಕೋತೀನಿ, ಕರೆಕ್ಟಾ? ಹಾಗಾದ್ರೆ ಇವೆಲ್ಲವನ್ನ ಸ್ಟಡಿ ಮಾಡಲಿಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಅಂದಾಗೆ ರೈಟ್. ಫಾರ್ ಎಕ್ಸಾಂಪಲ್ ಸನ್ ಅಂತ ಅನ್ಕೊಳ್ಳಿ, ಇದು ನಮ್ಮ ಭೂಮಿ ಅಂತ ಅನ್ಕೊಳ್ಳಿ, ಕರೆಕ್ಟಾ? ಹಾಗಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳು ಏನು ಪಾಯಿಂಟ್ಸ್ ಅಂದರೆ ಇದರ ಗ್ರಾವಿಟಿ ಈಕ್ವಲ್. ಕೆಲವೊಂದು ಓಕೆ ನಾವು ಏನು ಕರೀತೀವಿ ಲ್ಯಾಗ್ರೆಂಜಿಯನ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ ಲ್ಯಾಗ್ರೆಂಜಿಯನ್ ಪಾಯಿಂಟ್ಸ್ ಏನಿದೆ ಅಂತ ಅಂದಾಗ ಇಟ್ಸ್ ದ ಸ್ಪೇಸ್ ಪಾಯಿಂಟ್ ವೇ ದ ಟೂ ಸೆಲಿಷಿಯಲ್ ಬಾಡೀಸ್ ಗ್ರಾವಿಟೇಷನಲ್ ಫೋರ್ಸ್ ಆರ್ ಈಕ್ವಲ್ ಅಥವಾ ನೆಟ್ ಝೀರೋ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಥರ ಇದನ್ನು ನಾವು L1 ಅಂತ ಕರಿತೀವಿ, ರೈಟ್. ಇಲ್ಲೊಂದಿದೆ, ಹಾಗಿದ್ರೆ ವಿ ನಾರ್ಮಲಿ ಹ್ಯಾವ್ ವಾಟ್ L2 ಇದೆ, ರೈಟ್. ಅದೇ ಥರನಾಗಿ ವಿ ಹ್ಯಾವ್ ಹಿಯರ್ L3 ಅಂತ ಇದೆ, ರೈಟ್. ಅದೇ ರೀತಿಯಾಗಿ ಸೊ ವಿ ಹ್ಯಾವ್ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದಿದೆಯಪ್ಪ ಅಂದರೆ ಸೊ ರೈಟ್ L4 ಅಂತ ಇದೆ. ಸೊ ಇನ್ನೊಂದು ಯಾವುದಿದೆ ಹಾಗಿದ್ರೆ L5 ಅಂತ ಇದೆ ಅಂತ ಅನ್ಕೊಳ್ಳಿ. ಹಾಗಾಗಿ ಈಗ ನಾವು ಸನ್ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ನಾವು ಹೇಳಿದ್ರೆ ಎಲ್ಲಿ ಸ್ಪೇಸ್ ಮಾಡಬೇಕು, ಓಕೆ ನಾವಿಲ್ಲಿ ಇಲ್ಲಿ ಸ್ಪೇಸ್ ಅಥವಾ ಇಲ್ಲಿ ಪ್ಲೇಸ್ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಆದಿತ್ಯ L1 ಅನ್ನ ಎಲ್ಲಿ ಸ್ಪೇಸ್ ಅಥವಾ ಎಲ್ಲಿ ಪ್ಲೇಸ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ. ಹಾಗಾಗಿ ನಾವೊಂದು ಸ್ಪೇಸ್ ಮಿಷನ್ ಲಾಂಚ್ ಮಾಡಿದ್ವಿ ಆದಿತ್ಯ L1 ಅಂದ್ರೆ ಲ್ಯಾಗ್ರೇಂಜಿಯನ್ ಪಾಯಿಂಟ್ 1. ಯಾಕಂದ್ರೆ ನಾವು ಈಸಿಲಿ ಸನ್ ಬಗ್ಗೆ ಕ್ಲಿಯರ್ ಆಗಿ ನಾವೇನು ಮಾಡ್ಬೋದಾಗಿದ್ರೆ ಸ್ಟಡಿ ಮಾಡ್ಬೋದು ಅಂತ. ಓಕೆ ಇದು ಕೂಡ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಸನ್ ಬಗ್ಗೆ ನಾವು ಓದಬೇಕಾದಾಗ ಎಷ್ಟನೇ ಪಾಯಿಂಟ್ ಅಪ್ಪ ಇದು 6th ಆಯ್ತಾ ನೋಡಿ. 7th ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನಾನು ಹೇಳಿದೆ ವಾಟ್ ಇಸ್ ದ ಮೇನ್ ಸೋರ್ಸ್ ಆಫ್ ಹೀಟ್ ಫಾರ್ ಎನಿ ಸ್ಟಾರ್ ಅಥವಾ ಎನಿ ಓಕೆ ಇವನ್ ಇನ್ಕ್ಲೂಡಿಂಗ್ ಸನ್ ಯಾವುದು ಅಂದರೆ ನಾನು ಹೇಳಿದೆ ಇಟ್ಸ್ ಅ ಫ್ಯೂಷನ್. ಆ ಫ್ಯೂಷನ್ ಯೂಶಲಿ ಎಲ್ಲಿ ನಡೀತದೆ, ಅದು ಕೋರ್ ಅಂದ್ರೆ ಸೆಂಟರ್. ಹಾಗಿದ್ರೆ ಎಲ್ಲಿ ನಡೀತಲ್ಲ ಅದಕ್ಕೆ ನಾವು ಎಂತ ಕರಿತೀವಿ, ಕೋರ್ ಅಂತ ಹೇಳಿ ಕರಿತೀವಿ ಯೂಶಲಿ. ಹಾಗೆ ಕೋರ್ ಆದಾಗ ಏನಾಗುತ್ತೆ ಹಾಗಿದ್ರೆ ಇದರ ಒಂದು ಬೈ ಪ್ರಾಡಕ್ಟ್ ಬರ್ತಾವಲ್ಲ, ಸೊ ರೈಟ್ ಅವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್, ರೈಟ್. ಇದು ಈ ರೀಸನ್ ಇದೆಯಲ್ಲ, ಇದನ್ನು ನಾವು ಎಂತ ಕರಿತೀವಿ ಅಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಈ ರೀಸನ್ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಥವಾ ರೇಡಿಯೋ ಆಕ್ಟಿವ್ ಝೋನ್. ಹಾಗಾದ್ರೆ ಇದಾದ ನಂತರ ಏನು ಬರ್ತಾ ಹಾಗಿದ್ರೆ ಪ್ಲಾಸ್ಮಾ ಸ್ಟಾರ್ಟ್ ಟು ರೈಸ್. ಹಾಗಾದ್ರೆ ಇದು ನಾವು ಕನ್ವೆಕ್ಷನ್. ಯಾಕೆ ಕನ್ವೆಕ್ಷನ್? ಪ್ಲಾಸ್ಮಾ ಕನ್ವೆಕ್ಷನಲ್, ಎಸ್ ವಿ ಕಾಲ್ ಇಟ್ ಆಸ್ ಅ ಕನ್ವೆಕ್ಷನಲ್ ಝೋನ್ ಅಂತ ಹೇಳಿ ಕರಿತೀವಿ. ಓಕೆ ಕನ್ವೆಕ್ಷನಲ್ ಝೋನ್. ಹಾಗೆ ಕನ್ವೆಕ್ಷನ್ ಝೋನ್ ಆದ ನಂತರ ಓಕೆ ಇದರಿಂದ ಮತ್ತೆ ಏನಕ್ಕಾಗುತ್ತೆ, ಚಾರ್ಜ್ ಪಾರ್ಟಿಕಲ್ಸ್ ಹಾಗೆ ಫೋಟಾನ್ಸ್, ಹಾಗೆ ನಾವು ಫೋಟೋಸ್ಪಿಯರ್. ಈ ಫೋಟೋಸ್ಪಿಯರ್ ಇಂದ ಅದು ಸ್ಟಾರ್ಗೆ ಏನಾಗುತ್ತೆ ಸಮ್ ಕೈಂಡ್ ಆಫ್ ಕಲರ್ ಸಿಗ್ಲಿಕ್ಕೆ ಅದು ಕ್ರೋಮೋಸ್ಪಿಯರ್. ಆಮೇಲೆ ಅಟ್ಮಾಸ್ಫಿಯರ್ ನಾವು ಏನು ಕರಿತೀವಿ ಅಂದರೆ ಈ ಅಟ್ಮಾಸ್ಫಿಯರ್ ಆಫ್ ಸನ್ಗೆ ವಿ ಕಾಲ್ ಆಸ್ ದಿ ಕೊರೋನಾ. ಹಾಗಾದ್ರೆ ನೆನ್ಪಿಡಿಗಳು ಎಕ್ಸಾಮಲ್ಲಿ ಇವುಗಳನ್ನ ಕೇಳ್ತಾರೆ. ಯಾವುದೇ ಹಾಗಿದ್ರೆ ಫಸ್ಟ್ ಯಾವ್ದಿದೆ ಅಲ್ಲಿ ಕೋರ್ ಬರ್ತದೆ, ರೈಟ್. ಕೋರ್ ಆದ ನಂತರ ಸಿಂಪಲ್, ರೈಟ್. ಅದರ ರೇಡಿಯೋ ಆಕ್ಟಿವ್ ಝೋನು, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರ್ತಕ್ಕಂಥದ್ದು ಅದು ರೇಡಿಯೋ ಆಕ್ಟಿವ್ ಝೋನ್ ಅಂತೀನಿ. ಈ ರೇಡಿಯೋ ಆಕ್ಟಿವ್ ಝೋನು ಮುಂದೆ ಏನಾಗುತ್ತೆ ಅಂತ ಹೇಳಿದೆ. ಸೊ ವೆನ್ನೆವರ್ ರೇಡಿಯೋ ಆಕ್ಟಿವ್ ಝೋನ್ ಸ್ಟ್ರಾಂಗ್ ಆಗುತ್ತಲ್ಲ, ಸಾರಿ ಸ್ಟ್ರಾಂಗ್ ಮತ್ಲಬ್ ಪ್ಲಾಸ್ಮಾ ಸ್ಟ್ರಾಂಗ್ ಇದೆ ಅಂತ ಅರ್ಥ ಅದು. ಸೊ ರೈಟ್ ಪ್ಲಾಸ್ಮಾ ಅಂತಂದ್ರೆ ಓಕೆ ಕನ್ವೆಕ್ಷನಲ್ ಝೋನ್ ಅಂತ ಕರಿತೀನಿ ನಾನಿಲ್ಲಿ, ರೈಟ್. ಕನ್ವೆಕ್ಷನಲ್ ಸೊ ಝೋನ್ ಅಂತ ಹೇಳಿ ಕರಿತೀನಿ. ಹಾಗಾದ್ರೆ ಕನ್ವೆಕ್ಷನಲ್ ಝೋನ್ ಇತ್ತು ಅಂದರೆ ನೆಕ್ಸ್ಟ್ ಅದೇನಾಗುತ್ತೆ ಅಂತ ಹೇಳಿದೆ ನಾನು, ಅದರಿಂದ ಎಸ್ we can go for the charged particles. So that's a photosphere ಅಂತ ಕರಿತೀನಿ. ಈ ಫೋಟೋಸ್ಪಿಯರ್ ಇಂದ ಆಟೋಮೆಟಿಕ್ಲಿ ಓಕೆ ಕಲರ್ ದಟ್ಸ್ ಅ ಕ್ರೋಮೋಸ್ಪಿಯರ್. ಓಕೆ ಕ್ರೋಮೋಸ್ಪಿಯರ್ ಅಂತ. ಈ ಕ್ರೋಮೋಸ್ಪಿಯರ್ ಇಂದ ಅಗೇನ್ ಯಾವುದಪ್ಪ ಆಗಿದ್ರೆ ಫೈನಲಿ ಅದರ ಅಟ್ಮಾಸ್ಫಿಯರ್ ಕಾಲ್ಡ್ ದಿ ಕೊರೋನಾ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದರೆ ಸಿಂಪಲ್ ಆಗಿ ರೈಟ್ ನೀವು ಅರ್ಥ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಇನ್ನೊಂದು ನಾನು ಹೇಳಿದೆ ಓಕೆ ಕಲರ್ ಆಫ್ ದಿ ಸ್ಟಾರ್ಸ್ ಅಥವಾ ಯಾವುದೇ ನೀವು ಸ್ಟಾರ್ ಅನ್ನ ಕಲರ್ ಅನ್ನ ನೀವು ನೋಡಬೇಕು ಅಂತ ಅಂದ್ರೆ ನೋಡಿ. ಸೊ ರೈಟ್ ಯಾವುದು ಹೆವಿ ಮಾಸ್ ಇರುತ್ತಲ್ಲ, ಓಕೆ ಹೆವಿ ಮಾಸ್ ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ ಹೇಳಿ, ಹೆವಿ ಮಾಸ್ ಅಂದ್ರೆ ಹೆವಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ. ಹೆವಿ ನ್ಯೂಕ್ಲಿಯರ್ ಫ್ಯೂಷನ್ ಎಲ್ಲಿ ಯಾವುದ್ರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಜಾಸ್ತಿ ಇರುತ್ತಲ್ಲ ಹಾಗಿದ್ರೆ ಅದ್ರೊಳಗೆ ಓಕೆ ಹಾಗಿದ್ರೆ ಅದರ ಒಂದು ಓಕೆ ಏನಿರುತ್ತೆ ಹಾಗಿದ್ರೆ ಅದು ಬ್ರೈಟ್ನೆಸ್ ಜಾಸ್ತಿ,
ರೈಟ್. ಬ್ರೈಟ್ನೆಸ್ ಏನಿರುತ್ತೆ ಹಾಗಿದ್ರೆ ರಿಲೇಟಿವ್ಲಿ ಜಾಸ್ತಿ ಇರ್ತದೆ. ಹಾಗಾದ್ರೆ ಹೆವಿ ಮಾಸ್ ಆಗಬೇಕು ಅಂದ್ರೆ ಇಟ್ಸ್ ಅ ಯೂತ್ ಸ್ಟೇಜ್, ಓಲ್ಡ್ ಸ್ಟೇಜ್? ಎಸ್, ಡೆಫಿನೆಟ್ಲಿ ಇಟ್ ಇಸ್ ಅ ಓಲ್ಡ್ ಸ್ಟೇಜ್. ಅರ್ಥ ಆಗ್ತಾ ಇದೆಯಲ್ವಾ? ಹಾಗೆ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಓಲ್ಡ್ ಆಗೈತಿ, ಜಾಸ್ತಿ ಮಾಸ್ ಆಗೈತಿ ಅಂದ್ರೆ ಇಟ್ ಆ್ಯಕ್ಚುಲಿ ಲುಕ್ಸ್ ಲೈಕ್ ಬ್ಲೂ ಕಲರಲ್ಲಿ ಕಂಡು ಬರ್ತದೆ. ಓಕೆ, ಅದರ್ವೈಸ್ ಅವು ಆರೆಂಜ್ ಇರ್ಬೋದು, ರೆಡ್ ಇರ್ಬೋದು, ಇವನ್ ವೈಟು, ಎಲ್ಲೋ ಬೇರೆ ಬೇರೆ ಕಲರಲ್ಲಿ ಕಂಡು ಬರ್ತದೆ. ಇಷ್ಟೇ ಗೊತ್ತಿರಲಿ ನಿಮಗೆ. ರೆಡ್ ಅಂದ್ರೆ ರಿಲೇಟಿವ್ಲಿ ಯೂತ್ ಸ್ಟೇಜಲ್ಲಿ ಐತಿ, ಅದು ಬ್ಲೂ ಅಂತ ಅಂದ್ರೆ ರಿಲೇಟಿವ್ಲಿ ಓಲ್ಡ್ ಸ್ಟೇಜಲ್ಲಿ ಐತಿ, ಬಟ್ ವೆರಿ ಲಾರ್ಜೆಸ್ಟ್ ಆಗೈತಿ ಅಂತ ಹೇಳಿ ಕೂಡ ಗೊತ್ತಿರಲಿ. ಐ ಹೋಪ್ ಇಲ್ಲಿವರೆಗೂ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಅರ್ಥ ಆಯಿತು, ರೈಟ್? ಇದಾದ ನಂತರ ಇನ್ನೊಂದು ನಾನು ಹಾಗಿದ್ರೆ ಹೇಳಬೇಕು ಅಂತ ಅಂದ್ರೆ, ಎಸ್, ಯಾವುದು ಈ ಸನ್ ಬಗ್ಗೆ ಕ್ಲಿಯರ್ ಆಗಿ ಓಕೆ ಏನು ಅರ್ಥ ಮಾಡ್ಕೊಂಡ್ವಿ ನೆಕ್ಸ್ಟ್ ಹೇಳೋಕ್ಕಿಂತ ಮುಂಚೆ ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಸನ್ ಅಂದ್ರೆ ಗೊತ್ತಾಯಿತು, ಅದರ ಅನಾಟಮಿಕ್ ನಾವು ಓದ್ಕೊಂಡಿದ್ದೀವಿ, ಅದಾದ ನಂತರ ಮೆಕ್ಯಾನಿಸಮ್ಸ್ ಓದ್ಕೊಂಡಿದ್ದೀವಿ, ಅದರ ವಾಟ್ ಈಸ್ ದ ಸೋರ್ಸ್ ಆಫ್ ಹೀಟ್ ಕೂಡ ನಮಗೆ ಗೊತ್ತಾಗೈತಿ, ಕರೆಕ್ಟಾ? ಇವೆಲ್ಲವನ್ನ ಯೂಸ್ ಮಾಡ್ಕೊಂಡು ಇದನ್ನು ನಾವು ಎಕ್ಸಾಮಿಗೆ ಹೆಂಗೆ ಇದನ್ನು ಇದು ಡಿಸ್ಕ್ರಿಪ್ಷನ್ ನಾನು ಹೇಳಿದೆ ಇಷ್ಟೊತ್ತು. ಇದನ್ನು ನೋಡಿ ಹೇಳಿದ್ರೆ ಸಿಂಪಲ್ ಆಗಿ ಎಕ್ಸಾಮಿಗೆ ನಾವು ಯಾವ ಥರ ಇದನ್ನು ಓದ್ಬೋದು ಅಂತ ಅಂದರೆ, ಸಿಂಪಲ್ ಆಗಿ ಫಸ್ಟ್ ಆಗಿದ್ರೆ ವಾಟ್ ಇಸ್ ಸೋರ್ಸ್ ಆಫ್ ಹೀಟ್ ಟು ದಿ ಸನ್ ಹಾಗಿದ್ರೆ ಇವಾಗ ಹೇಳಿ, ಅಂದರೆ ಅದನ್ನೇ ಬರೀತಾ ಇದ್ದೀನಿ ನಾನಿಲ್ಲಿ. ಫಸ್ಟ್ ಸೋರ್ಸ್ ಆಫ್ ಹೀಟ್ ಅಥವಾ ಫ್ಯೂಲ್ ಯಾವ್ದು ಹಾಗಿದ್ರೆ, ಈಗ ಯಾವುದು? ನ್ಯೂಕ್ಲಿಯರ್ ಫ್ಯೂಷನ್. ಹಾಗಿದ್ರೆ ಯಾವುದು ಅಂತ ಎಕ್ಸಾಮಲ್ಲಿ ಓಕೆ, ಯಾವುದು ನಿಮ್ಮ ನಕ್ಷತ್ರಗಳ ಓಕೆ ವಾಟ್ ಐ ಸೇ ದಟ್ ಇಂಧನದ ಮೂಲ ಯಾವುದು ಅಂತ ಹೇಳಿ ಕೇಳ್ಬೋದು, ಅದು ನ್ಯೂಕ್ಲಿಯರ್ ಫ್ಯೂಷನ್, ರೈಟ್? ಬೇಕಾದ್ರೆ ಅದನ್ನು ಎರಡನೇದು ಹೆಂಗೆ ಬರೀಬೋದು ಅಂದರೆ, ಓಕೆ, ಸೋರ್ಸ್ ಆಫ್ ಫ್ಯೂಲ್, ಅದು ಸೋರ್ಸ್ ಆಫ್ ಫ್ಯೂಲ್. ಹಾಗಾದ್ರೆ ಫ್ಯೂಲ್ ಸೋರ್ಸ್ ಯಾವುದು ಅಂತ ಕೇಳಿದ್ರೆ ನಮ್ಮ ಹೈಡ್ರೋಜನ್. ಎಲ್ಲಿವರೆಗೂ ಹೈಡ್ರೋಜನ್ ಇರುತ್ತೋ ಅಲ್ಲಿವರೆಗೂ ಇದು ನಡೀತದೆ. ಸೊ ಮೂರನೇದ್ದು ಏನು ನೋಡ್ಬೋದಾಗಿದ್ರೆ ಲೈಫ್ ಸೈಕಲ್. ಏನಾಗಿದ್ರೆ ಲೈಫ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ಸಿಂಪಲ್ ಆಗಿ ಮತ್ತೆ ನಿಮ್ಗೆ ಹೇಳ್ತಾ ಇದೆ. ಲೈಫ್ ಸೈಕಲ್ ಯಾವ್ದು ಹಾಗಿದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಲೈಫ್ ಸೈಕಲ್, ರೈಟ್? ಸೊ ರೈಟ್, ಲೈಫ್ ಸೈಕಲ್ ಹೇಳಿದ್ನಲ್ಲ. ಏನು ಹೇಳಿದ್ದೆ? ಫಸ್ಟು ಯಾವ ಸ್ಟೇಜ್ ಬರುತ್ತಪ್ಪ? ಯೂತ್ ಸ್ಟೇಜು. ಆ ಯೂತ್ ಸ್ಟೇಜಲ್ಲಿ ಏನಾಗಿತ್ತು ಅಂತ ಹೇಳಿದೆ, ಮಾಸ್ ಆಫ್ ನಿಮ್ಮ ಸ್ಟಾರ್ ರಿಲೇಟಿವ್ಲಿ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ನಿಮ್ಮ ನ್ಯೂಕ್ಲಿಯರ್ ಫ್ಯೂಷನ್, ಕರೆಕ್ಟಾ? ಇದಾದ ನಂತರ ಬರ್ತಕ್ಕಂಥದ್ದು ಯಾವುದು? ಮೆಚ್ಯೂರ್ ಅಥವಾ ಸೀಕ್ವೆನ್ಸ್ ಸ್ಟೇಜ್ ಅಂತ ಕರಿತೀವಿ. ಇದರೊಳಗೆ ಏನಾಯ್ತಾಗಿದ್ರೆ ನಿಮ್ಮ ಸ್ಟಾರ್ ಮಾಸು ಆಮೇಲೆ ನಿಮ್ಮ ನ್ಯೂಕ್ಲಿಯರ್ ಫ್ಯೂಷನ್ ಫೋರ್ಸ್ ಅಥವಾ ಸೆಂಟ್ರಿಫಿಕಲ್ ಫೋರ್ಸ್ ಎರಡೂ ಈಕ್ವಲ್ ಆಯಿತು. ಇದಾದ ನಂತರ ಜೋ ಓಲ್ಡ್ ಸ್ಟೇಜ್ ಅಂತ ಹೇಳಿದೆ. ಈ ಓಲ್ಡ್ ಸ್ಟೇಜ್ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಮಾಸು ರೈಟ್ ಅಷ್ಟೇ ಇರುತ್ತೆ, ಆದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಏನಾಗಿರುತ್ತೆ ಕಮ್ಮಿ. ಮತ್ತೆ ಇದು ಕಮ್ಮಿ ಆಗಿದ್ರೆ ಆಟೋಮೆಟಿಕ್ ಇದು ಜಾಸ್ತಿ ಆಯಿತು. ಹಾಗಾಗಿ ಸ್ಟಾರ್ಟೆಡ್ ಟು ಅಟ್ರಾಕ್ಟ್, ಸ್ಕ್ವೀಜ್ ಆಗ್ತಾವೆ. ಸ್ಕ್ವೀಜ್ ಅಂದ್ರೆ ದೊಡ್ಡದಿದ್ದು ಸಣ್ಣದಾಗ್ತಾ ಬರ್ತದೆ, ಸ್ಕ್ವೀಜ್ ಆಗ್ತಾ ಬರ್ತದೆ ಅಂತ ಅರ್ಥ ಇದೆ. ಇದಾದ ನಂತರ ವೈಟ್ ಡ್ವಾರ್ಫು, ರೈಟ್? ಯಾವುದು ಕರಿತೀವಿ? ಸ್ಮಾಲರ್ ಇದ್ರೆ ವಿ ಕಾಲ್ ಇಟ್ ಆಸ್ ಅ ವೈಟ್ ಡ್ವಾರ್ಫ್. ಚಂದ್ರಶೇಖರ್ ಲಿಮಿಟು, ರೈಟ್? ಈ ವೈಟ್ ಡ್ವಾರ್ಫ್ ಇಂದ ಏನಾಗುತ್ತೆ? ನಿಮ್ಮ ಬ್ಲ್ಯಾಕ್ ಡ್ವಾರ್ಫ್ ಅಂತ ಆಗ್ತದೆ, ಗೊತ್ತಾಯಿತು. ಒಂದು ವೇಳೆ ಬಿಗ್ಗರ್ ಇತ್ತು ಅಂತ ಅಂದಾಗ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ದಿ ಎಸ್ ನ್ಯೂಟ್ರನ್ ಸ್ಟಾರ್ ಅಂತ ಹೇಳಿ ಕರಿಬೋದು, ರೈಟ್? ನ್ಯೂಟ್ರನ್ ಸ್ಟಾರ್. ಈ ನ್ಯೂಟ್ರನ್ ಸ್ಟಾರ್ ಓಕೆ ಮತ್ತೆ ಇದು ಆಯಿತು ಅಂತಂದಾಗೆ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಸೂಪರ್ ನೋವಾ, ರೈಟ್? ಈ ಸೂಪರ್ ನೋವಾ ಕ್ಯಾನ್ ಬಿ ಅ ಬ್ಲ್ಯಾಕ್ ಹೋಲ್ ಆಗ್ಬೋದು, ರೈಟ್? ದ ಬ್ಲ್ಯಾಕ್ ಹೋಲ್ ಆಗೈತೆ ಅಂದ್ರೆ ಇಟ್ಸ್ ಅ ಫೈನಲ್ ಸ್ಟೇಜ್. ಸೊ ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸೊ ಗೊತ್ತಿರಬೇಕಾಗ್ತದೆ, ಇದು ಫೈನಲ್ ಸ್ಟೇಜ್, ರೈಟ್? ಸೊ ಇದು ಏನಾಯ್ತಾಗಿದ್ರೆ ಲೈಫ್ ಸೈಕಲ್ ಗೊತ್ತಾಯಿತು, ಕ್ಲಿಯರ್? ಆಮೇಲೆ ಲೈಫ್ ಸೈಕಲ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಟರ್ಮ್ ಯೂಸ್ ಮಾಡೋದು ಯಾವುದು ಅಂತ ಅಂದ್ರೆ, ಯೂಶ್ವಲಿ ನೋಡಿ, ಸೊ ಲೈಫ್ ಸೈಕಲ್ ಅಂತ ಅಂದಾಗ ಸನ್ ಸೈಕಲ್ ಕೂಡ ನಾವು ನೋಡೋಣ. ಯಾವ್ದಾಗಿದ್ರೆ ಎರಡನೇ ಪಾಯಿಂಟಲ್ಲಿ ಅಂತಂದ್ರೆ ಹಾಗಿದ್ರೆ ಸನ್ ಸೈಕಲ್. ಏನಿದು ಸನ್ ಸೈಕಲ್ಲು ನಾನು ಹೇಳಿದೆ. ಹಾಗಿದ್ರೆ ಸಿಂಪಲ್ ಇಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆ, ಎರಡು ಕಂಡೀಷನ್. ಯಾವಾಗ ಓಕೆ, ರೈಟ್? ಯಾವಾಗ ಸೊ ಪ್ಲಾಸ್ಮಾ ಸ್ಟ್ರಾಂಗ್ ಇರುತ್ತಲ್ಲ, ಸೊ ವೆನ್ ಎವರ್ ಯು ಹ್ಯಾವ್ ದಿ ಓಕೆ ಸ್ಟ್ರಾಂಗರ್ ಪ್ಲಾಸ್ಮಾ ಇತ್ತು ಅಂದರೆ ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಕ್ಟಾ? ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರಾಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ? ಇಟ್ ಬ್ಲಾಕ್ಸ್ ಏನನ್ನ ಮತ್ತೆ ಪ್ಲಾಸ್ಮಾ ಏನಾಗುತ್ತೆ ಅಂದ್ರೆ ಪ್ಲಾಸ್ಮಾ ಬ್ಲಾಕ್ ಆಗ್ತದೆ. ಪ್ಲಾಸ್ಮಾ ಬ್ಲಾಕ್ ಆಯ್ತು ಅಂದ್ರೆ ಸನ್ ಸ್ಪಾಟ್ಸ್ಗಳು ಫಾರ್ಮ್ ಆಗ್ತವೆ. ಏನು ಫಾರ್ಮ್ ಆಗ್ತವ? ಸನ್ ಸ್ಪಾಟ್ಸ್ಗಳು ಫಾರ್ಮ್ ಆಗ್ತವ, ಗೊತ್ತಿರಲಿ. ಆಮೇಲೆ ಯಾವಾಗ ಪ್ಲಾಸ್ಮಾ ಸ್ಟ್ರಾಂಗ್ ಇರುತ್ತಲ್ಲ, ಚಾನ್ಸಸ್ ಆಫ್ ಮತ್ತೇನಿದೆ ಆಗಿದ್ರೆ ಓಕೆ ವೆನ್ ಎವರ್ ಈ ಕಂಡೀಷನ್ ಮತ್ತೇನು ಚಾನ್ಸಸ್ ಇದೆ? ಎಸ್, ಸೋಲಾರ್ ಫ್ಲೇರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ, ಕರೆಕ್ಟಾ? ಸೋಲಾರ್ ವಿಂಡ್ಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಸೋಲಾರ್ ವಾಟ್ ಐ ಸೇ ದಟ್ ಮಾಸ್ ಎಜೆಕ್ಷನ್, ಕೊರೋನಲ್ ಮಾಸ್ ಎಜೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಇದೆ. ಸೊ ಇದು ಕೂಡ ಗೊತ್ತಿರಬೇಕು, ಕರೆಕ್ಟಾ? ಆಮೇಲೆ ಎರಡನೇ ಕಂಡೀಷನ್ ನಾನು ಹೇಳಿದೆ, ಓಕೆ ಪ್ಲಾಸ್ಮಾ ಏನಾದರೂ ವೀಕ್ ಆಯಿತು ಅಂದ್ರೆ, ಸೊ ಪ್ಲಾಸ್ಮಾ ವೀಕ್ ಇತ್ತು ಅಂದ್ರೆ ಎಸ್ ಇದು ನಾವೇಂತ ಕರಿತೀವಿ? ಸೋಲಾರ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ, ಗೊತ್ತಿದೆ. ಸೋಲಾರ್, ರೈಟ್? ಸೋಲಾರ್ ಮ್ಯಾಕ್ಸಿಮಮ್ ಅಂತ ಹೇಳಿ ಕರಿತೀವಿ, ಗೊತ್ತಿರಲಿ.
ಒಂದು ಪ್ಲಾಸ್ಮಾ ವೀಕ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್, ಔಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ವೀಕ್ ಆಯಿತು ಅಂದ್ರೆ ಈ ಇನ್ನರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆಗ್ತದೆ. ಮತ್ಲಬ್ ಆಟೋಮೆಟಿಕ್ಲಿ ಈ ರೀಸನ್ ಅಲ್ಲಿ ವಿ ಕ್ಯಾನ್ ಫೈಂಡ್ ದಿ ಏನನ್ನ ಸೋಲಾರ್ ಪ್ಲೇಜಸ್. ಓಕೆ, ಸೋಲಾರ್ ಪ್ಲೇಜಸ್ಗಳು ಕಂಡು ಬರ್ತವೆ. ಇದು ಕೂಡ ಹಾಗಿದ್ರೆ ದ ನಾರ್ಮಲಿ ಇಟ್ ಟೇಕ್ಸ್. ಆಮೇಲೆ ಇನ್ನೊಂದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ರೈಟ್, ಆಕ್ಚುಲಿ ಓಕೆ ದ ನಾರ್ತ್ ಅಂಡ್ ಸೌತ್ ಪೋಲ್ ಏನಾಗ್ತವೆ ಆಗಿದ್ರೆ ನಾರ್ಮಲಿ ಕ್ಲಿಫ್ ಆಗ್ತವ, ವಾಂಡರಿಂಗ್, ರೈಟ್. ಸೊ ದ ಪೋಲಾರ್ ವಾಂಡರಿಂಗ್ ಆಗ್ತದೆ, ರೈಟ್. ಪೋಲಾರ್ ವಾಂಡರಿಂಗ್ ಅಂದ್ರೆ ಜಸ್ಟ್ ಮೀನ್ಸ್ ಆಫ್ ವಾಟ್, ಪೋಲ್ಸ್ ಏನಿದೆ ಚೇಂಜ್ ಆಗುತ್ತೆ. ವಾಂಡರಿಂಗ್ ಅಂದ್ರೆ ಬದಲಾಗೋದು ಅಂತ ಅಷ್ಟೇ, ಅಥವಾ ಸುತ್ತೋದು ಅಂತ ಅಷ್ಟೇ ನಾವು ಕರಿತೀವಿ. ಹಾಗಾಗಿ ಇದು ಆಕ್ಚುಲಿ ಆಗೋದು ಎಷ್ಟು ವರ್ಷಕ್ಕೆ ಒಂದು ಸಾರಿ ಅಂತ ನಾನು ಹೇಳಿದೆ, ಅರೌಂಡ್ 11 years. ಅದು 11 year ಸೈಕಲ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು, ಗೊತ್ತಿರಲಿ. ಯಾಕಂದ್ರೆ ಇತ್ತೀಚೆಗೆ ಸಣ್ಣ ಸೋಲಾರ್ ಮ್ಯಾಕ್ಸಿಮಮ್ ಇಂದ ಸೋಲಾರ್ ಮಿನಿಮಮ್ ಆಗಿದ್ರೆ ಇದು ಯಾವುದು ಅಂದ್ರೆ ಸೋಲಾರ್ ಮಿನಿಮಮ್. ಈ ಕರೆಂಟ್ಲಿ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ ಅಂತಂದ್ರೆ ಸೋಲಾರ್ ಮಿನಿಮಮ್ ಸ್ಟೇಜ್ ಅಲ್ಲಿ ಇದೀವಿ ಅಂತ ಕೂಡ ನಿಮಗೆ ಗೊತ್ತಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾವು ಓಕೆ, 2ನೇ 3 ಆಯ್ತಾ, ಲೈಫ್ ಸೈಕಲ್ ಆಯ್ತಾ. 4ನೇದು ಇನ್ನೊಂದು ಎಕ್ಸಾಮಿಗೆ ನಿಮ್ಗೆ ಏನು ಕೇಳಬಹುದು ಅಂತಂದ್ರೆ ರೈಟ್, ಅನಾಟಮಿ ಅಂತ ಹೇಳಿ ಕೇಳ್ತಾರೆ. ಏನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅದನ್ನ ಈಗ ಜಸ್ಟ್ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ಯಾವುದಲ್ಲಿ ಓಕೆ, ಅನಾಟಮಿ ಆಫ್ ಸನ್. ಓಕೆ, ಸೂರ್ಯನ ವಿನ್ಯಾಸ. ಓಕೆ, ಸ್ಟ್ರಕ್ಚರ್ ಏನೈತಿ, ರಚನೆ ಹೆಂಗೈತಿ, ವಿನ್ಯಾಸ. ನಾ ಹೇಳಿದ್ನಲ್ಲ, ಫಸ್ಟ್ ಯಾವ್ದು ಬರ್ತದೆ ಹಾಗಿದ್ರೆ ಕೋರ್. ಯಾವ್ದು ಬರುತ್ತೆ? ಕೋರ್. ಕೋರ್ ಆದಂದ್ರೆ ಯಾವ್ದಂತ ಹೇಳಿದೆ ನಾನು, ನಿಮ್ಮ ರೇಡಿಯೋ ಆಕ್ಟಿವ್ ಜೋನ್ ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? ಕನ್ವೆಕ್ಷನಲ್. ಅದಾದ ನಂತರ ಯಾವ್ದು ಬರುತ್ತೆ? ಕನ್ವೆಕ್ಷನ್ ಆದ ನಂತರ ಯಾವ್ದು ಬರುತ್ತೆ ಯೂಶುವಲಿ ಹಾಗಿದ್ರೆ ನಿಮ್ಮ ಯಾವುದು ಫೋಟೋಸ್ಪಿಯರ್ ಅಂತ ಬರ್ತದೆ. ಆಮೇಲೆ ಅದಾದ ನಂತರ ಬರ್ತಕ್ಕಂಥದ್ದು ಯಾವ್ದು ಆಗಿದ್ರೆ ಇಲ್ಲಿ ಕ್ರೋಮೋಸ್ಪಿಯರ್, ರೈಟ್. ಕ್ರೋಮೋಸ್ಪಿಯರ್. ಈ ಕ್ರೋಮೋಸ್ಪಿಯರ್ ಆದ ನಂತರ ಬರ್ತಕ್ಕಂಥದ್ದು ಯಾವುದು? ನಿಮ್ಮ ಔಟರ್ ಓಕೆ ಅಟ್ಮಾಸ್ಫಿಯರ್ ಆಫ್ ದ ಸನ್ ನಾವು ಕರೋನಾ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ಗೊತ್ತಾಯ್ತು. ಇದನ್ನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಬಹಳ ಸಾರಿ ಕೇಳಿದಾನೆ, ಗೊತ್ತಿರಲಿ. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಸೂರ್ಯನ ಬಗ್ಗೆ ನಾವು ಏನ್ ನೋಡ್ಕೋಬೇಕು ಅಂತ ಅಂದ್ರೆ ರೈಟ್, ಎಷ್ಟನೇದು? 5th ಒನ್. ಎಸ್, ವೇಟ್, ಎಸ್ 5th ಒನ್ ಅಂತ ಅನ್ಕೋ. ಎಸ್ 5th ಒನ್ ಏನು ಅಂದ್ರೆ ಮೆಕ್ಯಾನಿಸಮ್ಸ್. ಹಾಗಿದ್ರೆ ಏನೇನು ಯಾವ ಮೆಕ್ಯಾನಿಸಮ್ಸ್ ಅನ್ನ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓದಬೇಕು ಅಂದ್ರೆ ನೋಡಿ, ಫಸ್ಟ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಾಟ್ ಯು ಮೀನ್ ಬೈ ಸೋಲಾರ್ ಫ್ಲೇರ್ಸ್. ಅರ್ಥಾತ್ ಹಾಗೇನು ಡಿಸ್ಕ್ರಿಪ್ಷನ್ ಯಾಕೆ ಹೇಳ್ತೀನಿ ಅಂದ್ರೆ ಇದೇ ಕಾರಣಕ್ಕೆ. ಎರಡನೇದೇನು ಹೇಳಿದೆ ನನ್ನಲ್ಲಿ? ಸೋಲಾರ್ ವಿಂಡ್ಸ್. ಯಾವ್ದ್ರ ವೆಲಾಸಿಟಿ ಜಾಸ್ತಿ ಇರುತ್ತೆ? ಫ್ಲೇರ್ಸ್. ಯಾಕೆ ಹೇಳಿ, ಅದು ಜಸ್ಟ್ ಗ್ಯಾಸ್, ಬಟ್ ಇದು ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾವ್ದ್ರದ್ದು? ವಿಂಡ್ಸ್ ಇದ್ದು. ಕ್ಲಿಯರಾ? ಥರ್ಡ್, ಕರೋನಲ್ ಮಾಸ್ ಎಸೆನ್ಷನ್. ಆಮೇಲೆ ಅದೇ ರೀತಿಯಾಗಿ ಕರೋನಲ್ ಹೋಲ್ಸ್. ಕರೋನಲ್ ಹೋಲ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಆಮೇಲೆ ಅದಾದ ನಂತರ ಈಗ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಸನ್ ಸ್ಪಾಟ್ಸ್. ಏನಿದು? ಸನ್ ಸ್ಪಾಟ್ಸ್. ಇನ್ನೊಂದು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಸೋಲಾರ್ ಪ್ಲೇಜಸ್. ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡ್ಬಿಡಿ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದ ಸೋಲಾರ್ ಮ್ಯಾಕ್ಸಿಮಮ್, ರೈಟ್. ಸೋಲಾರ್ ಮ್ಯಾಕ್ಸಿಮಮ್, ರೈಟ್. ಇನ್ನೊಂದು ಸೋಲಾರ್ ಮಿನಿಮಮ್. ಅರ್ಥ ಆಯ್ತಾ? ಸೋಲಾರ್ ಮಿನಿಮಮ್ ಅಂತ ಹೇಳಿ ಕರಿತೀವಿ, ಕರೆಕ್ಟಾ? ಸೊ ಇವೆಲ್ಲವೂ ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಇದಾದ ನಂತರ 6th, ಹಾಗಿದ್ರೆ ಸಣ್ಣ ಕಾಂಪೋನೆಂಟ್ಸ್ ಯಾವುದು? ಕಾಂಪೋನೆಂಟ್ ನಾನು ಹೇಳಿದೆ, ವೈ ವಿ ಕಾಲ್ ದಮ್ ಆಸ್ ಅ ಸನ್ಸ್ ಕಾಂಪೋನೆಂಟ್. ನಾನು ಹೇಳಿದೆ ಯಾವುದಕ್ಕೆ ಮಾಸ್ ಜಾಸ್ತಿ ಇರುತ್ತಲ್ಲ, ಓಕೆ, ಯಾವುದಕ್ಕೆ ಮಾಸ್ ಜಾಸ್ತಿ ಇರುತ್ತಲ್ಲ ಅಂದ್ರೆ ಗ್ರಾವಿಟಿ. ಗ್ರಾವಿಟಿ ಹೆಂಗಿರುತ್ತೆ? ಸ್ಟ್ರಾಂಗ್ ಇರುತ್ತೆ. ಯಾವುದಕ್ಕೆ ಗ್ರಾವಿಟಿ ಸ್ಟ್ರಾಂಗ್ ಇರುತ್ತಲ್ಲ ಅದು ಸ್ಮಾಲರ್ ಗ್ರಾವಿಟಿ ಇರ್ತಕ್ಕಂಥವುಗಳನ್ನ ಈಸಿಲಿ ಏನ್ ಮಾಡುತ್ತೆ? ಇನ್ಫ್ಲೂಯೆನ್ಸ್ ಮಾಡ್ತದ, ರೈಟ್. ಈಸಿಲಿ ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ಈಸಿಲಿ ಮಾಡುತ್ತೆ. ಸಮಜ್ ಮೇ ಆ ರೈನಾ? ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು ನಿಮಗೆ, ರೈಟ್. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ರೈಟ್. ಎಸ್, ಯು ಗೈಸ್ ಆರ್ ಸೀಯಿಂಗ್ ದಿಸ್. ಇದನ್ನು ನೋಡ್ತಾ ಇರ್ಬೇಕು ನಿಮಗೆ, ರೈಟ್. ಈಗ ನೋಡಿ, ಹಾಗಿದ್ರೆ ಗ್ರಾವಿಟಿ ಇದು ಜಾಸ್ತಿ, ಇದಕ್ಕೂ ಮತ್ತು ಇದು ಕಂಪೇರ್ ಮಾಡಿದ್ರೆ ಇದು ಗ್ರಾವಿಟಿ ರಿಲೇಟಿವ್ಲಿ ಏನೈತೆ? ಕಡಿಮೆ. ಆದ್ರೆ ಈ ಪಾಯಿಂಟ್ಗೂ ಮತ್ತು ಇದು ಕಂಪೇರ್ ಮಾಡಿದ್ರೆ ಇದು ಗ್ರಾವಿಟಿ ರಿಲೇಟಿವ್ಲಿ ಜಾಸ್ತಿ, ಇದ್ರ ಗ್ರಾವಿಟಿ ಏನಾಗಿದೆ? ರಿಲೇಟಿವ್ಲಿ ಕಡಿಮೆ. ಈಗ ಇದನ್ನ ಇದು ಕಂಪೇರ್ ಮಾಡಿದ್ರೆ ಎಸ್ ಇದ್ರ ಗ್ರಾವಿಟಿ ಜಾಸ್ತಿ, ರೈಟ್. ಇದ್ರ ಗ್ರಾವಿಟಿ ಏನಾಗುತ್ತೆ? ರಿಲೇಟಿವ್ಲಿ ಕಡಿಮೆ. ಓಕೆ, ಈ ತರ ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅಂದ್ರೆ ಓಕೆ, ಹಾಗಾದ್ರೆ ಇದು ಏನ್ ಓಕೆ ಯಾವುದು ಇದು ನಾನು ಏನು ಹೇಳ್ತಾ ಇದ್ದೀನಲ್ಲ, ಸೊ ಇದು ಏನಿದೆ ಇಟ್ ಕ್ಯಾನ್ ಈಸಿಲಿ ಇನ್ಫ್ಲೂಯೆನ್ಸ್ಡ್. ಓಕೆ, ಇನ್ಫ್ಲೂಯೆನ್ಸ್ ಏನನ್ನ? ಓಕೆ, ಇದನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು. ಬೇಕಾ ಇದನ್ನ ಎ ಬಿ ಸಿ ಡಿ ಇ ಅಂತ ತೆಗೆದುಕೊಳ್ತಾ ಇದ್ದೀನಿ. ಹಾಗಾದ್ರೆ ದಟ್ಸ್ ಓಕೆ. ಈ ಓಕೆ ಯಾವ ತಗೊಳ್ಳೋಣ? ಎಂ ಅಂತ ತಗೊಳ್ಳೋಣ. ದ ಎಂ ಕ್ಯಾನ್ ಇನ್ಫ್ಲೂಯೆನ್ಸ್ ಎ ಕ್ಯಾನ್ ಇನ್ಫ್ಲೂಯೆನ್ಸ್ ಬಿ, ದ ಬಿ ಕ್ಯಾನ್ ಇನ್ಫ್ಲೂಯೆನ್ಸ್ ಸಿ ಕ್ಯಾನ್ ಇನ್ಫ್ಲೂಯೆನ್ಸ್ ಯಾವುದನ್ನ? ಡಿ ಅನ್ನ, ಡಿ ಕ್ಯಾನ್ ಇನ್ಫ್ಲೂಯೆನ್ಸ್ ಇ ಅನ್ನ. ಅರ್ಥ ಆಯ್ತಲ್ಲ? ಸೊ ಹಾಗೆ ನೋಡಿ ಕ್ಲಿಯರ್ ಆಗಿ ನಾವು ಹೇಳ್ತಾ ಹೋಗೋದಾದ್ರೆ ರೈಟ್, ಸಿಂಪಲ್ ಆಗಿ ಐ ವಿಲ್ ಎಕ್ಸ್ಪ್ಲೇನ್ ದೀಸ್ ಸ್ಟೆಪ್ಸ್. ಎಸ್,
ನೋಡಿ. ಎಸ್, ಇವಾಗ ಹೇಳಿ ಹಾಗಿದ್ರೆ ಮಾಸ್. ಫಸ್ಟ್ ಇದನ್ನ ಹೇಳ್ತಾ ಇದ್ದೀನಿ ಬೇಕಾದ್ರೆ ನೋಡಿ. ಎಸ್, ಫೈನ್ ಫೈನ್. ಇವಾಗ ಹೇಳಿ ಮಾಸ್ ರಿಲೇಟಿವ್ಲಿ ಹೆಂಗಿದೆ, ಜಾಸ್ತಿ ಮಾಸ್. ಓಕೆ, ಇದು ಸ್ಟಾರ್ ಇದೆ. ಓಕೆ, ಇದನ್ನ ಬಿಡೋಣ. ಇವೆರಡು ಕಂಪೇರ್ ಮಾಡ್ತಾ ಹೋಗೋಣ. ಎಸ್, ಮಾಸ್ ಇವೆರಡು ಕಂಪೇರ್ ಮಾಡಿದ್ರೆ ಇದ್ರ ಮಾಸ್ ಜಾಸ್ತಿ ಇದೆ. ಓಕೆ, ಈಗ ಓಕೆ ರಿಲೇಟಿವ್ಲಿ ಇದು ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ, ಬಟ್ ಇದು ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಅಗೇನ್ ಈ ಸರಿ ಕಂಪೇರ್ ಮಾಡ್ತಾ ನೀವು ಹೋದ್ರಿ. ಕ್ಲಿಯರಾ? ಹಾಗೆ ಮಾಸ್ ಜಾಸ್ತಿ ಇದೆ ಅಂದರೆ ಗ್ರಾವಿಟಿ ಜಾಸ್ತಿ ಇದೆ. ಕರೆಕ್ಟಾ? ಇದ್ರದ್ದು ಗ್ರಾವಿಟಿ ರಿಲೇಟಿವ್ಲಿ ಇದು ಕಂಪೇರ್ ಮಾಡಿದ್ರೆ ಅಂದರೆ ಬಿ ಕಂಪೇರ್ ಮಾಡಿದ್ರೆ ಜಾಸ್ತಿ, ಇದರ ಗ್ರಾವಿಟಿ ಸಿ ಕಂಪೇರ್ ಮಾಡಿದ್ರೆ ಜಾಸ್ತಿ, ಇದರ ಗ್ರಾವಿಟಿ ಡಿ ಕಂಪೇರ್ ಮಾಡಿದ್ರೆ ಜಾಸ್ತಿ. ಕ್ಲಿಯರಾ? ಎಸ್, ವೆರಿ ಗುಡ್. ಹಾಗೆ ಇವಾಗ ಹೇಳಿ. ಸೊ ಗ್ರಾವಿಟಿ ಜಾಸ್ತಿ ಉಂಟು ಅಂತಂದ್ರೆ ನಾನು ಏನಂತ ಹೇಳಿದೆ, ಇಟ್ ಕ್ಯಾನ್ ಈಸಿಲಿ ಇನ್ಫ್ಲೂಯೆನ್ಸ್. ಹಾಗಾದ್ರೆ ದ ಎಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಎ. ಹಾಗಾದ್ರೆ ಎಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಎ. ಓಕೆ, ಆಮೇಲೆ ಎಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಬಿ, ಎಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಸಿ, ಎಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಡಿ ಆ್ಯಂಡ್ ಇ. ಅಂದರೆ ದ ಹೈಯೆಸ್ಟ್ ಮಾಸ್ ಇರೋದ ಎಮ್ಮು ಹಾಗೆ ಎಲ್ಲವನ್ನ ಇನ್ಫ್ಲೂಯೆನ್ಸ್ ಮಾಡ್ತದೆ. ನೆಕ್ಸ್ಟ್ ಇಲ್ಲಿ ಹಾಗಿದ್ರೆ ಎ ಕ್ಯಾನ್ ಇನ್ಫ್ಲೂಯೆನ್ಸ್ ಈಸಿಲಿ ಬಿ, ರೈಟ್. ಎ ಕ್ಯಾನ್ ಇನ್ಫ್ಲೂಯೆನ್ಸ್ ಸಿ ಇದೆ, ಎ ಕ್ಯಾನ್ ಇನ್ಫ್ಲೂಯೆನ್ಸ್ ಡಿ ಇದೆ, ಎ ಕ್ಯಾನ್ ಇನ್ಫ್ಲೂಯೆನ್ಸ್ ಇ ಇದೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಬಟ್ ಬಿ ಕೆನಾಟ್ ಇನ್ಫ್ಲೂಯೆನ್ಸ್ ಎ. ಅದು ಗೊತ್ತಿರಬೇಕು, ಯಾಕಂದ್ರೆ ಗ್ರಾವಿಟಿ ಜಾಸ್ತಿ ಇದೆ. ಅದೇ ಥರ ಬಿ ಕ್ಯಾನ್ ಇನ್ಫ್ಲೂಯೆನ್ಸ್ ಏನನ್ನು ಹಾಕಿದ್ರೆ ಎ. ಸೊ ಬಿ ಕ್ಯಾನ್ ಇನ್ಫ್ಲೂಯೆನ್ಸ್ ಎನ ಬರುತ್ತಾ? ಬರೋದಿಲ್ಲ. ಯಾಕೆ ಹೇಳಿ? ಅದು ಗ್ರಾವಿಟಿ ಜಾಸ್ತಿ ಇದೆ ಇದು. ಬಟ್ ಬಿ ಕ್ಯಾನ್ ಇನ್ಫ್ಲೂಯೆನ್ಸ್ ಸಿ, ದ ಬಿ ಕ್ಯಾನ್ ಇನ್ಫ್ಲೂಯೆನ್ಸ್ ಡಿ, ಬಿ ಕ್ಯಾನ್ ಇನ್ಫ್ಲೂಯೆನ್ಸ್ ಇ. Similarly, again C can influence D, C can influence E. Only the D can influence E. I hope you are understanding the concept. Clear? So ಇವಾಗ ನೋಡಿ ಹಾಗಿದ್ರೆ ಸಿಂಪ್ಲಿ ಇದಾದ ನಂತರ ಈಗ ಹಾಗಿದ್ರೆ ಇದ್ರೊಳಗೆ ಏನೈತಿ, ಈಗ ಯಾವುದು ಸನ್ ಅಂತ ಹೇಳಿದ್ನ. ಓಕೆ, ಪ್ರತಿಯೊಂದಕ್ಕೂ ಏನಿರುತ್ತೆ, ಅದರ ಇನ್ವರ್ಡ್ ಫೋರ್ಸ್ ಇರುತ್ತೆ, ಗ್ರಾವಿಟಿ ಅಂತ ಕರಿತೀವಿ ನಾವು. ಅದರದ್ದೇ ಆದ ಗ್ರಾವಿಟಿ ಇರುತ್ತೆ. ಇನ್ನೊಂದು ಎಕ್ಸ್ಟ್ವರ್ಡ್, ಓಕೆ ಔಟ್, ಓಕೆ ಏನು ಎಕ್ಸ್ಟರ್ನಲ್ ಫೋರ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಫೋರ್ಸ್. ಹಾಗಿದ್ರೆ ಇಲ್ಲಿ ಇನ್ವರ್ಡ್ ಫೋರ್ಸ್ ಗ್ರಾವಿಟಿ ಇದೆ, ಎಕ್ಸ್ಟರ್ನಲ್ ಫೋರ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ಇದೆ. ಕರೆಕ್ಟಾ? ಇದು ನಮಗೆ ಗೊತ್ತಿದೆ. ಇಲ್ಲಿ ನೋಡಿ, ಹಾಗಾದ್ರೆ ಇವುಗಳೆಲ್ಲ ತೆಗೆದುಕೊಳ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಇಂಟರ್ನಲ್ ಫೋರ್ಸ್ ಇದೆ. ಯಾವುದು? ಗ್ರಾವಿಟಿ. ಗ್ರಾವಿಟಿ ಇಸ್ ಇಂಟರ್ನಲ್ ಫೋರ್ಸ್. ಓಕೆ, ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಫೋರ್ಸ್ ಯಾವುದು? ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ಸನ್ ಅನ್ನಿ, ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ಸನ್ ಅಥವಾ ಸೆಂಟ್ರಿಫ್ಯೂಗಲ್. ಓಕೆ ಫೈನ್, ಹೌದಲ್ಲ? ಅದಕ್ಕೆ ಅದು ಏನೋ ಪಿಟಲ್, ಅದು ನಮಗೆ ಅದು ಸೆಂಟ್ರಿಫ್ಯೂಗಲ್ ಅಂತ ತಗೊಂಡ್ಬಿಡ್ತೀನಿ. ಹಾಗಿದ್ರೆ ಯಾವ ತಗೊಳ್ಳೋಣ? ಸನ್ಸ್ ಗ್ರಾವಿಟಿ. ಓಕೆ, ಅದು ಏನಂದ್ರೆ ಅದು ಎಮ್ ಅನ್ನ ಸನ್ ಅಂತ ತಗೊಂಡು ಸನ್ಸ್ ಗ್ರಾವಿಟಿ. ಇವಾಗ ಹೇಳಿ ಹಾಗಿದ್ರೆ ನೀವು ಪ್ರಾಪರ್ ಆಗಿ, ರೈಟ್, ಏನಾಗಿದೆ ಹಾಗಿದ್ರೆ ಇಂಟರ್ನಲಿ ಎಕ್ಸ್ಟರ್ನಲಿ ಫೋರ್ಸ್ ಇರೋದ್ರಿಂದ ಯು ಕ್ಯಾನ್ ಹ್ಯಾವ್ ದ ಪ್ರಾಪರ್ ವಾಟ್, ಏನು ಒಂದು ಶೇಪ್ ಅನ್ನ ಹೊಂದಬಹುದಲ್ಲ ಇಲ್ಲಿ. ಯಾಕೆ ಹೇಳಿ? ಸೊ ಇಂಟರ್ನಲ್ ಫೋರ್ಸ್ ಎಷ್ಟಿದೆಯೋ ಅಷ್ಟೇ ಎಕ್ಸ್ಟರ್ನಲ್ ಫೋರ್ಸ್ ಇರೋದ್ರಿಂದ ಇಟ್ ಕ್ಯಾನ್ ಮೇಂಟೈನ್ ಇಟ್ಸ್ ಓನ್ ಶೇಪ್. ಓಕೆ, ಬಟ್ ಇವೆಲ್ಲ ಏನಿದಾವೆ ಅಂತ ಅಂದಾಗ ನೋಡಿ, ಫಾರ್ ಎಕ್ಸಾಂಪಲ್ ಔನ್ ಮಾಸ್. ಓಕೆ, ಇಂಟರ್ನಲ್ ಏನಿದೆ ಅಲ್ಲ, ಇಂಟರ್ನಲ್ ಬಹಳ ಕಡಿಮೆ, ಆದ್ರೆ ಎಕ್ಸ್ಟರ್ನಲ್ ಬಹಳ ಸ್ಟ್ರಾಂಗ್. ಯಾಕೆ ಹೇಳಿ? ಇವುಗಳ ಮೇಲೆ ಅರ್ಥ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತೈತಿ, ಅದ್ರ ಜೊತೆಗೆ ಯಾವ್ದ್ರ ಸನ್ ಕೂಡ. ಹಾಗಾಗಿ ಇಲ್ಲಿ ವಿ ಕೆನಾಟ್ ಹ್ಯಾವ್, ಬಟ್ ಇದೆ, ಬಟ್ ಇಷ್ಟು ಪ್ರಾಪರ್ ಆಗಿರ್ತಕ್ಕಂಥ ಶೇಪ್ ಬರಂಗಿಲ್ಲ. ಬಟ್ ಶೇಪ್ ಓಕೆ, ಇಲ್ಲಿ ಶೇಪ್ ಪ್ರಾಪರ್ ಆಗಿದೆ. ವಿ ಹ್ಯಾವ್ ದ ಶೇಪ್ ಇಸ್ ಓಕೆ, ವೆರಿ ಒಂದ್ ಅಂತ ಕೊಡ್ತೇನೆ ಅಂದ್ರೆ ವೆರಿ ಗುಡ್. ಬಟ್ ಇಲ್ಲಿ ಶೇಪ್ ಕೂಡ ಇದೆ, ಬಟ್ ನಾಟ್ ದಟ್ ಮಚ್ ಗುಡ್. ಹಾಗಾಗಿ ನಾವು ಬೇಕಾದ್ರೆ 0.5 ಕೊಡ್ತಾ ಇದ್ದೀನಿ. ಹಾಗೆ ಇವುಗಳಂದ್ರೆ ಮಾಸ್ ಹತ್ರ ಬಹಳ ಕಮ್ಮಿ. ಹಾಗಾಗಿ ಇಂಟರ್ನಲ್ ಬಹಳ ಕಮ್ಮಿ, ಅದ್ರ ಎಕ್ಸ್ಟರ್ನಲ್ ಬಹಳ ಜಾಸ್ತಿ. ಇಂಟರ್ನಲ್ ಬಹಳ ಕಮ್ಮಿ, ಎಕ್ಸ್ಟರ್ನಲ್ ಬಹಳ ಜಾಸ್ತಿ. ಅದೇ ಡೋಂಟ್ ಹ್ಯಾವ್ ಪರ್ಟಿಕ್ಯುಲರ್ ಶೇಪ್. ಗೆಟಿಂಗ್ ಮೈ ಪಾಯಿಂಟ್? ಇವಾಗ ಹೇಳಿ ಹಾಗಿದ್ರೆ ಈಗ ಒಂದಕ್ಕೊಂದು ಏನು. ಸೊ ಹಾಗಾದ್ರೆ ಇದು ಯಾವುದು? ಎ ಬಿ ಅನ್ನ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಹಾಗಾದ್ರೆ ಇದಕ್ಕೆ ಇದರದೇ ಆಗಿರ್ತಕ್ಕಂಥ ಏನಿದೆ, ಇದಕ್ಕೆ ಆರ್ಬಿಟ್ ಇದೆ. ಯಾಕೆ ಹೇಳಿ? ಬಿಗ್ ಆರ್ಬಿಟ್ ಇಲ್ಲ. ಯಾಕೆ ಆರ್ಬಿಟ್ ಇಲ್ಲ ಅಂದ್ರೆ ಇಟ್ ಇಸ್ ಆಕ್ಚುಲಿ ಇನ್ಫ್ಲೂಯೆನ್ಸ್ಡ್ ಬೈ ಎ. ಹಾಗಾಗಿ ಆರ್ಬಿಟ್ ಎಸ್ ಇದೆ. ಇದಕ್ಕೆ ಆರ್ಬಿಟ್ ಇದೆಯಾ? ಎಸ್, ಇಟ್ ಡಸಂಟ್ ಹ್ಯಾವ್ ಎನಿ ಆರ್ಬಿಟ್. ಯಾಕೆ ಆರ್ಬಿಟ್ ಇಲ್ಲ ಅಂದ್ರೆ ಇದು ಏನಿದೆ ಅಲ್ವಾ, ಎ ಬಿ ಅನ್ನ ಅಷ್ಟು ಪವರ್ಫುಲ್ ಆಗಿ ಏನ್ ಮಾಡುತ್ತದೋ ಅಟ್ರಾಕ್ಟ್ ಮಾಡ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಬಟ್ ಇವುಗಳಿಗೆ ಕೂಡ ಅಷ್ಟೇ ಆರ್ಬಿಟ್ ಇರೋದೇ ಇಲ್ಲ. ಆರ್ಬಿಟ್ ಅಂದ್ರೆ ಅದರದೇ ಆದ ಕಕ್ಷೆ. ಈಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರ, ರೈಟ್, ಏನಾಗಿದ್ರ ಹೇಗೆ ಪ್ರಾಪರ್ ಆಗಿ ಮಾಸ್ ಇದೆ, ಗ್ರಾವಿಟಿ ಇದೆ, ಶೇಪ್ ಇದೆ, ಅಥವಾ ಅದರದೇ ಆಗಿರೋ ಪರ್ಟಿಕ್ಯುಲರ್ ಸೈಜ್ ಇರೋದಕ್ಕೆ ಶೇಪ್ ಇದೆ, ಆಮೇಲೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಪಾತ್ ಇದೆ. ಇದಕ್ಕೆ ಶೇಪ್ ಓಕೆ, ಶೇಪ್ ಇದೆ ಓಕೆ, ಮಾಸ್ ಇದೆ, ಗ್ರಾವಿಟಿ ಇದೆ, ಬಟ್ ಡಸಂಟ್ ಹ್ಯಾವ್ ಆರ್ಬಿಟ್. ಯಾಕಂದ್ರೆ ಓಕೆ ಏನ್ ಮಾಡ್ತಾ ಇದನ್ನ ಓಕೆ ಈಸಿಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇತ್ತು. ಬಟ್ ಇವುಗಳಿಗೆ ಬಹಳ ಮಾಸ್ ಕಮ್ಮಿ ಇರೋದ್ರಿಂದ, ಸೊ ಎಕ್ಸ್ಟರ್ನಲ್ ಫೋರ್ಸಸ್ ಸ್ಟ್ರಾಂಗ್ ಇರೋದ್ರಿಂದ ಇವಕ್ಕೆ ಅದರದೇ ಆಗಿರ್ತಕ್ಕಂಥ ಶೇಪ್ ಆಗಲಿ, ಸೈಜ್ ಆಗಲಿ, ಮಾಸ್ ಆಗಲಿ ಅಥವಾ ಗ್ರಾವಿಟಿ ಆಗಲಿ ಇಲ್ಲ. ಕ್ಲಿಯರಾ? ಹಾಗೆ ನೋಡಿ,
ಈಗ ಸೊ ಇವೆಲ್ಲ ಕ್ಯಾರೆಕ್ಟರ್ ಇದ್ರೆ ಇದನ್ನ ನಾವು ಏನು ಕರಿತೀವಿ ಪ್ಲಾನೆಟ್ ಅಂತ ಹೇಳಿ. ಹಾಗಾದ್ರೆ ಯಾವುದೋ ಒಂದು ಪ್ಲಾನೆಟ್ ಆಗ್ಬೇಕಂದ್ರೆ ಏನ್ ಬೇಕು ಗೊತ್ತಾಯ್ತು. ಹಾಗಾದ್ರೆ ಇದನ್ನ ನಾವು ಏನು ಕರಿತೀವಿ ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇವುಗಳು ನಾವು ಕಾಮೆಟ್ಸ್ ಅಂತ ಹೇಳಿ ಕರಿತೀವಿ, ಇವುಗಳು ನಾವು ಅಸ್ಟರಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಸೊ ರೈಟ್, ಇವುಗಳನ್ನ ನಾವು ಯೂಶಲಿ ವಿ ಕಾಲ್ ದಮ್ ಆಸ್ ದಿ ರೈಟ್ ಮಿಟಿಯೋರೈಟ್ಸ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ನಾವು ಮಿಟಿಯೋರೈಟ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೋಡಿ, ಯಾವುದೇ ಡ್ವಾರ್ಫ್ ಪ್ಲಾನೆಟ್ ಅಂದ್ರೆ ಅದಕ್ಕೆ ಮಾಸ್ ಇದೆ, ಗ್ರಾವಿಟಿ ಇದೆ, ಕರೆಕ್ಟಾ? ಸೊ ಮಾಸ್ ಇದೆ, ಗ್ರಾವಿಟಿ ಇದೆ, ರೈಟ್. ಅದರದ್ದೇ ಆಗಿರ್ತಕ್ಕಂತಹ ಮತ್ತೇನಿದೆ, ಶೇಪ್ ಇದೆ. ಬಟ್ ಆ ಲೆವೆಲ್ಗೆ ಶೇಪ್ ಅಂದ್ರೆ ಪ್ರಾಪರ್ ಶೇಪ್ ಇಲ್ಲ, ಬಟ್ ಶೇಪ್ ಇದೆ. ಬಟ್ ಇಟ್ ಡಸಂಟ್ ಹ್ಯಾವ್ ಆರ್ಬಿಟ್. ಯಾಕೆಂತಂದ್ರೆ ಇಟ್ಸ್ ಆಕ್ಚುಲಿ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್ ಒನ್. ಹಾಗಾಗಿ ಸೊ ಪ್ಲೂಟೋವನ್ನ 2006 ನಮ್ಮ ಕಮ್ಯುನಿಟಿ ಏನಿದೆ, ಅದು ಅಸ್ಟ್ರೋನಾಮಿಕಲ್ ಕಮ್ಯುನಿಟಿ ಅಥವಾ ಯೂನಿಯನ್ ಏನಿದೆ ಅಲ್ಲ, ಅವ್ರು ಏನ್ ಮಾಡ್ತಾರೆ ಅದನ್ನ ಓಕೆ ಓಕೆ ಪ್ಲಾನೆಟ್ ಅಂತ ಇದ್ವಿ. ಅದು ನೀವು ಓಕೆ ಇದು ಐ ಥಿಂಕ್ ಹಾರಿಸನ್ ಸ್ಪೇಸ್ ಮಿಷನ್ ಕೂಡ ನಾವು ಲಾಂಚ್ ಮಾಡಿದ್ವಿ. ಅದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ಲಾನೆಟ್ಸ್ ಇಂದ ಡ್ವಾರ್ಫ್ ಪ್ಲಾನೆಟ್ಸ್ಗೆ ನಾವು ಅದನ್ನ what I said that ಕಮ್ಮಿ ಅಥವಾ ಡಿಪೋಸ್ ಮಾಡಿದ್ದೀವಿ ಅಥವಾ ಡಿಗ್ರೇಡ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಿರಲಿ. ಐ ಹೋಪ್ ಓಕೆ ನಿಮಗೆ ಕ್ಲಿಯರ್ ಆಗಿ ಸನ್ ಬಗ್ಗೆ, ಸನ್ ಕಾಂಪೋನೆಂಟ್ಸ್ ಬಗ್ಗೆ, ಯಾಕೆ ಪ್ಲಾನೆಟ್ ಅಂತ ಕರಿತೀವಿ, ಆ ಪ್ಲಾನೆಟ್ ಆಗ್ಲಿಕ್ಕೆ ಏನೇನು ಲಕ್ಷಣಗಳು ಬೇಕು. ಓಕೆ, ಇದನ್ನು ನಾರ್ಮಲ್ ಏನೋ ಇನ್ವರ್ಡ್ ಫೋರ್ಸ್ ಎಷ್ಟಿದೆ ಅಷ್ಟೇ, ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ನಾವು ಹೈಡ್ರೋಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಅಂತ ಕೂಡ ಕರಿತೀವಿ. ಓಕೆ, ಟೆಕ್ನಿಕಲಿ ಹೇಳೋದು ನಿಮಗೆ ಅರ್ಥ ಆಗಲಿ ಅಂತ ಸಿಂಪಲ್ ಆಗಿ ಹೇಳಿದೆ ಅಷ್ಟೇ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಾಗಾದ್ರೆ ಮುಂದಿನ ಕ್ಲಾಸ್ ಒಳಗೆ ನಾನು ಏನು ಮಾಡ್ತೀನಿ ಅಂದ್ರೆ ಸೊ ಏನಿದೆ ಪ್ಲಾನೆಟ್ಸ್ ಏನಿದೆ, ಡ್ವಾರ್ಫ್ ಪ್ಲಾನೆಟ್ಸ್, ಅವು ಎಲ್ಲವೂ ಬಗ್ಗೆ ಡೀಟೇಲ್ ಆಗಿ ತಗೊಂಡು ಯಾವ್ಯಾವ ಸ್ಪೇಸ್ ಮಿಷನ್ಸ್ ಇದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಅದಾದ ನಂತರ ರೈಟ್ ಅರ್ತ್ ಒಳಗೆ ವಿಲ್ ಡಿಸ್ಕಸ್ ಅಬೌಟ್ ದಿ ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್ಸ್, ಓಕೆ, ಅದ್ರ ರಿಲೇಟೆಡ್ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಏನಿದಾವಲ್ಲ ಅವನ್ನ ನಾನು ಹೇಳ್ತಾ ಬರ್ತೀನಿ. ಐ ಹೋಪ್ ನಿಮ್ಗೆ ಕ್ಲಾಸ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಇದೇ ಥರ ಕ್ಲಾಸ್ ಬೇಕಾದ್ರೆ ಮಂಜುನಾಥ್ ಹಾವೇರಿ ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಪ್ಪ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಅರ್ಥ ಆಯ್ತಲ್ಲ? ಒಳ್ಳೇದಾದ್ರೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಒಳ್ಳೇದಾಗಲಿ ಎಲ್ರಿಗೂ.